ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇದರ ವತಿಯಿಂದ ನಡೆಯುತ್ತಿರುವಂತಹ ಕಾರ್ಯಕ್ರಮ ಮಾತಿನ ಮಂಟಪ ಕಲಾವಿದರೊಂದಿಗೆ ಆತ್ಮೀಯವಾದ ಸಂವಾದ ಕಾರ್ಯಕ್ರಮ. ಇದನ್ನು ವೀಕ್ಷಿಸುತ್ತಾ ಇರುವ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವು ನಿರೀಕ್ಷಿಸದೇ ಇರುವಂತಹ ರೀತಿಯಲ್ಲಿ ಎಲ್ಲಾ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳು, ಸಭಾ ಕಾರ್ಯಕ್ರಮಗಳು ನಿಲ್ಲುವಂತಹ ಸಂದರ್ಭ ಬಂದೊದಗಿತು. ಶತಮಾನಗಳಿಂದಲೂ ಕೂಡ ಪ್ರವಹಿಸುತ್ತಾ ಬಂದಂತಹ ಕಲಾವಾಹಿನಿ ಇದ್ದಕ್ಕಿದ್ದ ಹಾಗೆ ತಟಸ್ಥವಾಗಬೇಕಾದಂತಹ ಒಂದು ಸಂದರ್ಭ ನಮ್ಮ ಎದುರು ಬಂದು ನಿಂತ ಹಾಗಾಯಿತು. ಆದರೂ ಕೂಡ ಕಲೆ, ಕಲಾವಿದ ಮತ್ತು ಪ್ರೇಕ್ಷಕರ ನಡುವಿನ ಬಂಧ ಕಡಿಯದ ಹಾಗೆ ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳು ತಮ್ಮದೇ ಆದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಆನ್ಲೈನ್ ಮೂಲಕ ಯೋಜಿಸುತ್ತಾ ಬಂದಿದ್ದಾವೆ. ಸದಾ ಕ್ರಿಯಾಶೀಲವಾಗಿ ಇರುವಂತಹ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಕೂಡ ಕಲಾವಿದರ ಜೊತೆಗೆ, ಆ ಮೂಲಕ ಸಮಾಜದ ಜೊತೆಗೆ ಸದಾ ಇರುವಂತೆ ನಾವೇನು ಮಾಡಬಹುದು ಅಂತ ಯೋಚನೆ ಮಾಡಿದಾಗ ನಮ್ಮ ಕಲ್ಪನೆಗೆ ಒದಗಿ ಬಂದದ್ದು ಈ ರೀತಿಯ ಆನ್ಲೈನ್ ಸಂವಾದ ಕಾರ್ಯಕ್ರಮ. ಇದರ ಈ ಸ್ಪಷ್ಟ ಚಿತ್ರಣವನ್ನು ಅಥವಾ ಇದೇ ರೀತಿಯಾಗಿ ಮಾಡಿ ಅಂತ ನಮಗೆ ಸೂಚನೆಯನ್ನ ನೀಡಿದಂತವರು ಹಿರಿಯರಾದಂತಹ ನಮ್ಮ ಗುರುಗಳ ಸಮಾನರಾಗಿರುವಂತಹ ಪ್ರೊಫೆಸರ್ ಎಂ.ಎ. ಹೆಗಡೆ ಅವರು. ಅವರಿಗೂ ಮತ್ತು ಇಂದಿನ ಕಲಾವಿದರಾಗಿ ಅತಿಥಿಗಳಾಗಿ ನಮ್ಮೊಂದಿಗೆ ಭಾಗವಹಿಸ್ತಾ ಇರುವಂತಹ ಹಿರಿಯ ಭಾಗವತರಾದ ಶ್ರೀಯುತ ಪುತ್ತೂರು ರಮೇಶ್ ಭಟ್ ಇವರಿಗೂ ಅಕಾಡೆಮಿಯ ಪರವಾಗಿಯೂ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವಂತಹ ಎಲ್ಲ ಪ್ರೇಕ್ಷಕರ ಪರವಾಗಿಯೂ ಪ್ರೀತಿಯಿಂದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀಯುತ ರಮೇಶ್ ಭಟ್ಟರೊಂದಿಗೆ ಸಂವಾದವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಪ್ರಾಸ್ತಾವಿಕವಾಗಿ ಅಕಾಡೆಮಿಯ ಅಧ್ಯಕ್ಷರಾದ ಪ್ರೊಫೆಸರ್ ಎಂ.ಎ. ಹೆಗಡೆ ಅವರು ಮಾತನಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾವು ಹೇಳಬೇಕಾದಂತಹ ಪ್ರಮುಖವಾದ ವಿಚಾರಗಳನ್ನು ಈಗಾಗಲೇ ನಮ್ಮ ಸದಸ್ಯರಾದಂತಹ ಮತ್ತು ಈ ಕಾರ್ಯಕ್ರಮದ ಸಂಚಾಲಕರಾದಂತಹ ಆರತಿಯವರು ಹೇಳಿದ್ದಾರೆ. ಬಹುಶಃ ಈ ಕೊರೋನಾ ಎನ್ನುವ ಕಾರಣದಿಂದ ಯಕ್ಷಗಾನದ ಕಲಾವಿದರು ಹೇಗೆ ಕಾರ್ಯಕ್ರಮ ಇಲ್ಲದೆ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆಯೋ ಅದೇ ರೀತಿಯಲ್ಲಿ ಅಕಾಡೆಮಿಯು ಕೂಡ ಏನು ಮಾಡಲಿಕ್ಕೂ ಆಗುವುದಿಲ್ಲ ಎನ್ನುವಂತಹ ಒಂದು ಸ್ಥಿತಿಯಲ್ಲಿ ಇಷ್ಟು ದಿನಗಳ ಕಾಲವನ್ನು ಕಳೆಯಿತು. ಈಗ ಸ್ವಲ್ಪ ಮಟ್ಟಿಗೆ ಸಡಿಲವಾಗಿದೆ, ಬಂಧ ಸಡಿಲವಾಗಿದೆ. ಕೊರೋನಾ ಎಂಬುದು ನಿಜವಾಗಿ ಹಾವೋ ಅಥವಾ ಕೇವಲ ಹಗ್ಗವೋ ಎನ್ನುವ ಒಂದು ಸಂಶಯ ಜನರಲ್ಲಿ ಮೂಡುವ ಸ್ಥಿತಿ ಉಂಟಾಗಿರುವುದು ಸಂತೋಷದಾಯಕ. ಆದಷ್ಟು ಬೇಗ ಇದು ಹಗ್ಗವೇ ಎಂಬ ತೀರ್ಮಾನಕ್ಕೆ ಬರಲಿ ಎನ್ನುವ ಒಂದು ಆಶಯ ನಮ್ಮದು. ಆದರೂ ಈ ಸಮಯದಲ್ಲಿ ಅಂಥ ಒಂದು ಖಚಿತವಾದ ತೀರ್ಮಾನಕ್ಕೆ ಬರುವುದಕ್ಕಿಂತ ಮೊದಲು ಉಳಿದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಸಮಯದಲ್ಲಿ ನಮ್ಮ ಕಲಾವಿದರ ಜೊತೆಗೆ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಅದರಿಂದ ಈ ಸಮಕಾಲೀನ ಯಕ್ಷಗಾನದ ಇತಿಹಾಸಕ್ಕೆ ಒಂದು ಮಹತ್ವದ ಕೊಡುಗೆಯನ್ನು ಕೊಟ್ಟ ಹಾಗೆ ಆಗುತ್ತದೆ ಎನ್ನುವುದು ನಮ್ಮ ಭಾವನೆ. ಇಲ್ಲಿ ಕಲಾವಿದರು ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರೆ, ತಾವು ಬೆಳೆದು ಬಂದ ಬಗೆಯನ್ನು ತಿಳಿಸಿಕೊಟ್ರೆ ಅದರಿಂದ ನಿಜವಾಗಿ ಇತಿಹಾಸಕ್ಕೆ ತುಂಬಾ ಉಪಯೋಗ ಆಗ್ತದೆ. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಕಲಾವಿದರಿಗೆ ಅಕಾಡೆಮಿಯ ಮೂಲಕ ಸ್ವಲ್ಪವಾದರೂ ನೆರವು ಸಿಕ್ಕಿದರೆ ಅದೇ ತೃಪ್ತಿ ನಮಗೆ. ಯಾಕಂದರೆ ಈ ಕೊರೋನಾದಂತಹ ಒಂದು ಸಂಕಷ್ಟದ ಸಮಯದಲ್ಲಿ ಕಲಾವಿದರ ನೆರವಿಗೆ ಎಷ್ಟು ಪ್ರಮಾಣದಲ್ಲಿ ನಾವು ಸಹಾಯವನ್ನು ಮಾಡಬಹುದಿತ್ತೋ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಬಹುಶಃ ಅಕಾಡೆಮಿ ಅಂಥ ಒಂದು ಕಾರ್ಯಕ್ಕಾಗಿ ನೇಮಕಗೊಂಡದ್ದಲ್ಲ. ಕಾಯ್ದೆ ಕಾನೂನುಗಳ ಚೌಕಟ್ಟಿನಲ್ಲಿ ವ್ಯವಹರಿಸಬೇಕಾದಂತಹ ಒಂದು ಅನಿವಾರ್ಯತೆ ನಮಗಿದೆ. ಆದರೂ ನಮ್ಮಿಂದ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟು ಕಲಾವಿದರ ನೆರವಿಗೆ ನಾವು ಪ್ರಯತ್ನವನ್ನ ಮಾಡಿದ್ದೇವೆ. ಸರ್ಕಾರದ ಮೇಲೆ ಸಾಕಷ್ಟು ಒತ್ತಡವನ್ನ ತಂದು ಒಂದು ಪ್ರಮಾಣದಲ್ಲಿ, ಅಲ್ಪ ಪ್ರಮಾಣದಲ್ಲಿ ಸಹಾಯವನ್ನ ಸರ್ಕಾರದಿಂದ ಕೊಡಿಸಲಿಕ್ಕೆ ಸಮರ್ಥರಾಗಿದ್ದೇವೆ.
ಇನ್ನೂ ಬರೋದಿದ್ರು ನಾವು ಸರ್ಕಾರದ ಮುಖವನ್ನು ನೋಡಬೇಕೇ ಹೊರತು ಮತ್ತೆ ನಾವು ನೇರವಾಗಿ ಈ ಕಾರ್ಯಕ್ರಮದಲ್ಲಿ ಇಂಥ ಒಂದು ರೀತಿಯ ಸಹಾಯವನ್ನ ನೆರವನ್ನ ನೀಡ್ಲಿಕ್ಕೆ ಆಗೋದಿಲ್ಲ. ಅದನ್ನು ನಾನು ಸ್ಪಷ್ಟಪಡಿಸ್ತೇನೆ. ಯಾಕಂದ್ರೆ ಅಕಾಡೆಮಿ ಇರುವ ಒಂದು ಅಕಾಡೆಮಿಯ ರಚನಾ ವಿಧಾನ, ಅಕಾಡೆಮಿಯ ಕಾರ್ಯವಿಧಾನ ನಿರ್ದಿಷ್ಟಪಡಿಸಲ್ಪಟ್ಟಿದೆ. ಅದರ ಪ್ರಕಾರವೇ ನಾವು ನಡೆಯಬೇಕಾದ. ಹಾಗಾಗಿ ಕಲಾವಿದರ ಬಗೆಗೆ ನಮ್ಮ ಅಂತರಂಗದಲ್ಲಿ ಕಳಕಳಿ ಎಷ್ಟಿದ್ರೂ ಕೂಡ ಅದನ್ನ ಕೃತಿರೂಪದಲ್ಲಿ ತರಲಾಗದ ಒಂದು ಅಸಹಾಯಕತೆಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನ ಯೋಜಿಸುವ ಮೂಲಕ ಸ್ವಲ್ಪ ಮಟ್ಟಿಗಾದ್ರೂ ನಾವು ಈ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸಿಕೊಂಡ ಹಾಗೆ ಆಗ್ತದೆ. ಅದರಿಂದ ಕಲಾವಿದರಿಗೆ ಸ್ವಲ್ಪವಾದ್ರೂ ಅನುಕೂಲವಾಗಲಿ ಎನ್ನುವ ಒಂದು ಭಾವನೆಯೂ ಇದೆ. ಏನೇ ಇದ್ರೂ ಇದೊಂದು ಮಹತ್ವದ ಕಾರ್ಯಕ್ರಮವಾಗಿ ಮುಂದುವರಿಯಬೇಕು. ಇದರಲ್ಲಿ ಇನ್ನೂ ಹೆಚ್ಚಿನ ಕಲಾವಿದರು ಭಾಗವಹಿಸಬೇಕು. ತನ್ಮೂಲಕವಾಗಿ ತಮ್ಮ ಅನಿಸಿಕೆಗಳನ್ನ ಸಮಾಜದ ಜೊತೆಗೆ ಹಂಚಿಕೊಂಡು ಯಕ್ಷಗಾನ ಒಂದು ಭವ್ಯವಾದಂತಹ ಪರಂಪರೆಯ ಪ್ರತಿಯೊಂದು ಅಂಗವನ್ನು ಜನ ತಿಳಿಯುವಂತೆ ಆಗಬೇಕು ಎನ್ನುವ ಆಶಯವನ್ನ ವ್ಯಕ್ತಪಡಿಸ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸಾಕಾ? ಧನ್ಯವಾದಗಳು ಸರ್. ಇಂದಿನ ನಮ್ಮ ಅತಿಥಿಗಳು ಹಿರಿಯ ಭಾಗವತರಾದ ಶ್ರೀಯುತ ಪುತ್ತೂರು ರಮೇಶ್ ಭಟ್ ಇವರು. ಸಾಮಾನ್ಯವಾಗಿ ಎಲ್ಲರೂ ಇವರ ಹೆಸರನ್ನು ಕೇಳಿದ ಕೂಡಲೇ ಅಂದುಕೊಳ್ಳುವುದು ತೆಂಕುತಿಟ್ಟಿನ ಪರಂಪರೆಯ ಓರ್ವ ಕೊಂಡಿ ಅಂತ. ಹೆಚ್ಚಿನ ಅಭಿಮಾನಿಗಳಿಗೂ ಕೂಡ ಇವರ ಹಾಡುಗಾರಿಕೆ ಯಾಕೆ ಇಷ್ಟ ಆಗ್ತದೆ ಅಂತ ಕೇಳಿದರೆ, ಪದಗಳನ್ನ ಬಹಳ ಸ್ಪಷ್ಟವಾಗಿ ಉಚ್ಚರಿಸ್ತಾ, ಸಾಹಿತ್ಯ ಬಹಳ ಸ್ಪಷ್ಟವಾಗಿ ಕೇಳುವ ರೀತಿಯಲ್ಲಿ ಭಾಗವತಿಕೆ ಮಾಡ್ತಾ, ಜೊತೆಗೆ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ನಿಧಾನವೋ ಅಥವಾ ವೇಗವೋ ಬೇಕಾದರೆ ಪ್ರಸಂಗವನ್ನು ಓಡಿಸದೆ, ಪಾತ್ರಧಾರಿಗಳಿಗೆ ಕಷ್ಟ ಆಗುವ ರೀತಿಯಲ್ಲಿ ವೇಗವಾಗಿ ಪದ್ಯಗಳನ್ನ ಹಾಡದೆ, ಬಹಳ ಸಹೃದಯತೆಯಿಂದ ಕಲಾವಿದರನ್ನು ಚೆನ್ನಾಗಿ ಕಾಣಿಸುವಂತಹ ರೀತಿಯಲ್ಲಿ ಭಾಗವತಿಕೆ ಮಾಡ್ತಾರೆ ಅಂತನ್ನುವುದು ತುಂಬಾ ಜನ ಶ್ರೀಯುತರ ಬಗ್ಗೆ ಹೇಳುವಂತಹ ಮಾತು. ಅವರು ಇವತ್ತು ನಮ್ಮೊಂದಿಗಿದ್ದಾರೆ ಅಂತನ್ನುವುದು ನಮಗೆ ನಿಜಕ್ಕೂ ಬಹಳ ಸಂತೋಷದ ವಿಷಯ. ಸ್ವಾಗತ ಸರ್ ಮತ್ತೊಮ್ಮೆ ನಿಮಗೆ. ಈಗ ಸಾಮಾನ್ಯವಾಗಿ ಯಾರೇ ಆಗ್ಲಿ ಒಬ್ಬ ಕಲಾವಿದನಾಗಿ ಬೆಳಿಬೇಕು ಅಂತ ಹೇಳಿ ಆದ್ರೆ, ಅಥವಾ ಯಕ್ಷಗಾನದಂತಹ ಕಲೆಯಲ್ಲಿ ಅವನಿಗೆ ಆಸಕ್ತಿ ಬರಬೇಕು ಅಂತ ಹೇಳಿ ಆದ್ರೆ, ಅವನ ಬಾಲ್ಯದ ಹಿನ್ನೆಲೆ ಅಥವಾ ಯಕ್ಷಗಾನದ ಪರಿಸರ ಏನಿತ್ತು ಅದು ಎಲ್ಲವೂ ಕೂಡ ಮುಖ್ಯವಾಗ್ತದೆ. ಯಾಕಂದ್ರೆ ಏಕಾಏಕಿಯಾಗಿ ಯಾರಿಗೂ ಕೂಡ ಕಲೆಯ ಮೇಲೆ ಆಸಕ್ತಿಯನ್ನ ನಾವು ಕಲಿಸ್ಲಿಕ್ಕೆ ಆಗುದಿಲ್ಲ, ಅದನ್ನ ಹೊರಿಸ್ಲಿಕ್ಕೆ ಆಗುದಿಲ್ಲ. ಅದು ಅಂತರಂಗದಲ್ಲಿ ನಮಗೆ ಬರಬೇಕಾಗಿರುವಂತಹ ಒಂದು ಅನುಭೂತಿ. ನಿಮಗೆ ಈ ರೀತಿ ನೀವೊಬ್ಬ ಕಲಾವಿದರಾಗಿ ಒಬ್ಬ ಭಾಗವತರಾಗಿ ರೂಪುಗೊಳ್ಳಬೇಕಾದ್ರೆ ನಿಮಗಿದ್ದಂತಹ ಹಿನ್ನೆಲೆ ಏನು, ಅದನ್ನ ನಮ್ಮ ಜೊತೆ ಹಂಚಿಕೊಳ್ತೀರಾ? ಬಾಲ್ಯದಲ್ಲಿ ನನ್ನ ವಿದ್ಯಾಭ್ಯಾಸ ಪೂರ ನಡೆದದ್ದು ನನ್ನ ಅಜ್ಜನ ಮನೆಯಲ್ಲಿ, ಧರ್ಮಸ್ಥಳದ ಸಮೀಪ ನಿಡ್ಲೆ ಅಂತ ಹೇಳಿ. ನನ್ನ ಸೋದರ ಮಾವ ಯಕ್ಷಗಾನ ಅರ್ಥಧಾರಿ. ಆ ಊರಿನಲ್ಲಿ ಪ್ರತಿ ಮಳೆಗಾಲದಲ್ಲಿಯೂ ಪ್ರತಿ ಶನಿವಾರ ತಾಳಮದ್ದಳೆ ಆಗ್ತಾ ಇತ್ತು ಒಂದೊಂದು ಮನೆಯಲ್ಲಿ. ಮಾವ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ಯಕ್ಷಗಾನದ ಅರ್ಥ ಕೇಳಲಿಕ್ಕೆ. ಅಲ್ಲಿ ನಾನು ಬೆಳಗ್ಗಿನವರೆಗೆ ಹಾರ್ಮೋನಿಯಂ ನುಡಿಸ್ತಾ ಇದ್ದೆ, ಬಾರಿಸ್ತಾ ಇದ್ದೆ. ಆಗ ಹಾರ್ಮೋನಿಯಂನ ಕಾಲ, ಶ್ರುತಿ ಪೆಟ್ಟಿಗೆಗಳಿರಲಿಲ್ಲ. ಹಾಗಾಗಿ ಇಡೀ ಭಾಗವತಿಕೆ ಮತ್ತು ತಾಳಮದ್ದಳೆಯ ಅರ್ಥಗಾರಿಕೆ ಎಲ್ಲವನ್ನು ಕೇಳ್ತಾ ಇರ್ತಿದ್ದೆ, ನಿದ್ದೆ ಮಾಡ್ತಿರ್ಲಿಲ್ಲ. ಇದು ನನಗೆ ಮೊದಲನೆಯದಾದ ಪ್ರೋತ್ಸಾಹ. ಮತ್ತೆ ಆ ಕಾಲದಲ್ಲಿ ಎಲ್ಲ ಕಲಿಯುವಂತಹ ಒಂದು ಅಪೇಕ್ಷೆ ಇಲ್ಲ. ಯಾಕೆಂತ ಹೇಳಿದ್ರೆ ಶಾಲೆಗೆ ಹೋಗಿ ಬಂದ್ರೆ ಆಯ್ತು ಅಂತ ಹೇಳುವಂತಹ ಒಂದು ವಾತಾವರಣ ಇದ್ದಂತಹ ಕಾಲ ನಮ್ಗೆಲ್ಲ. ಹಾಗೆ ಅಲ್ಲಿ ಆಗ ಭಾಗವತರಾಗಿ ಹಿರ್ತರ್ಕ ಶ್ರೀಪದರಾವ್ ಇದ್ರು. ಮತ್ತೆ ನನ್ನ ಸ್ವತಃ ಸೋದರ ಮಾವನೇ ಅರ್ಥಧಾರಿ ಆದ ಕಾರಣ ಅವರ ಮಾತುಗಳು, ಆ ಹಾಡು ಅದೆಲ್ಲ ನನ್ನ ಕಿವಿಯಲ್ಲಿ ಈಗಲೂ ಹೇಳ್ತಾ ಉಂಟು. ಹಾಗೆ ಇದು ನನಗೆ ಯಕ್ಷಗಾನ ಸ್ಟೇಜಿಗೆ ಹೋಗ್ಬೇಕು, ಒಂದು ದಿವಸ ಹೀಗೆ ಕೂತ್ಕೊಳ್ಬೇಕು ಹೇಳುವಂತ ಕಲ್ಪನೆ ಆ ಕಾಲದಲ್ಲಿ ಇತ್ತು ನನ್ನ ಹತ್ರ. ಸರಿ. ಆದ್ರೆ ಸರ್, ಸಾಮಾನ್ಯವಾಗಿ ಈಗ ಚಿಕ್ಕ ಮಕ್ಕಳಿಗೆ ಅವರು ತಾಳಮದ್ದಳೆ ನೋಡ್ಲಿಕ್ಕೆ ಹೋದ್ರೆ ಚೆಂಡೆಮದ್ದಳೆಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಬರ್ತದೆ. ಪರ್ಟಿಕ್ಯುಲರ್ ಆಗಿ ಚೆಂಡೆಯ ಮೇಲೆ ಒಂದು ಪ್ರೀತಿ ಜಾಸ್ತಿ ಅವರಿಗೆ. ಅಥವಾ ನಾವೊಂದು ಯಕ್ಷಗಾನ ಪ್ರದರ್ಶನವನ್ನು ನೋಡಿ ಬಂದೆವು ಅಂತ ಹೇಳಿ ಆದ್ರೆ
ಕುಣಿಯುವುದು ಅಥವಾ ಆ ರೀತಿಯ ಪಕಡಿಯ ವೇಷಗಳು, ರಾಜವೇಷಗಳು ಇದೆಲ್ಲ ಬಹಳ ಇಷ್ಟ ಆಗ್ತದೆ. ಆ ರೀತಿ ನಾವು ಕುಣಿಬೇಕು, ಆ ರೀತಿಯ ವೇಷ ಹಾಕಿಕೊಳ್ಬೇಕು ಅಂತ ಅನ್ನೋದು ನಮ್ಮ ಮನಸ್ಸಿಗೆ ಬರ್ತದೆ. ಆದ್ರೆ ನೀವು ನಾನು ಕೇಳಿದ ಹಾಗೆ ಚಿಕ್ಕ ವಯಸ್ಸಿದ್ದಾಗಿಂದಲೂ ಭಾಗವತನೇ ಆಗಬೇಕು ಅಂತನ್ನೋ ಒಂದು ಆಶೆಯನ್ನ ಇಟ್ಕೊಂಡಿದ್ದವರು. ಆ ಭಾಗವತರ ಸ್ಥಾನದ ಬಗ್ಗೆ ನಿಮಗೆ ಯಾಕೆ ಅಷ್ಟೊಂದು ಆಸಕ್ತಿ ಇತ್ತು? ಯಾಕೆಂತ ಹೇಳಿದ್ರೆ ಇಡೀ ಎಲ್ಲಾ ಕಲಾವಿದ್ರು ಮತ್ತು ಎಲ್ರು ಒಟ್ಟಿಗೆ ಹೋಗುವಂತ ಒಂದು ಸಂದರ್ಭ ಭಾಗವತನಲ್ಲಿಯೇ ಜಾಸ್ತಿ. ಯಾವುದೇ ವೇಷಧಾರಿ ಆದ್ರೂ ಕೂಡ ಅವನವನ ಪಾತ್ರಕ್ಕೆ ಮಾತ್ರ ನ್ಯಾಯವನ್ನು ಒದಗಿಸಿ ಕೊಡ್ಬಹುದು, ಎದುರಾಳಿಗಳೊಟ್ಟಿಗೆ ಇದ್ ಮಾಡಬಹುದು. ಹಾಗೆಂತ ಹೇಳಿದ್ರೆ ಪೂರ್ತಿ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಆ ಕಾರ್ಯಕ್ರಮ ನೆನಪಿನಲ್ಲಿ ಉಳಿಯುವಾಗ ಆಗ್ಬೇಕಾದ್ರೆ ಹಿಮ್ಮೇಳದ ಕೊಡುಗೆ ತುಂಬಾ. ಹಾಗಾಗಿ ನನಗೆ ಮತ್ತೆ ಆಗಿನ ಅವರ ಭಾಗವತಿಕೆಯ ಒಂದು ಗುಡ್ಡ ನನಗೆ ಅದು ಈಗಲೂ ಏನು ಅಂತ ಹೇಳೋದು, ಅದನ್ನು ಅವರ ಹಾಗೆ ಆಗ್ಬೇಕು ಮಾಡುವಂತ ಒಂದು ಕಲ್ಪನೆ ಇತ್ತಿತ್ತು. ಹಾಗಾಗಿ ಭಾಗವತಿಕೆ ಮೇಲೆ ಜಾಸ್ತಿ ಇಷ್ಟ ಆಯ್ತು. ಮತ್ತೆ ಸ್ವತಃ ನನಗೆ ಸಣ್ಣದಿರುವಾಗ ಹಾಡ್ಲಿಕ್ಕೆ ಎಲ್ಲ ಜಾಸ್ತಿ ಇಷ್ಟ. ಚಿಕ್ಕಮ್ಮ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು ಅದಕ್ಕೆ. ನೀವು ಮೊದಲು ಭಾಗವತಿಕೆ ಮಾಡಿದ್ದು ನೀವು ಬಹುಶಃ ಶಾಸ್ತ್ರೀಯವಾಗಿ ಕಲಿಯುವುದಕ್ಕಿಂತ ಮೊದಲೇ ಯಾವುದೋ ಒಂದು ಸಮಾರಂಭದಲ್ಲಿ ಭಾಗವತಿಕೆ ಮಾಡಿದ್ದೀರಿ ಅಂತ ನಾನು ಕೇಳಿದ್ದೇನೆ. ಆ ಸಂದರ್ಭವನ್ನು ಹಂಚಿಕೊಳ್ತೀರಾ? ಬಹಳ ಮೊದ್ಲೆಂದ್ರೆ ನಾನು ಶಾಲೆಗೆ ಹೋಗ್ತಾ ಇರುವ ಸಂದರ್ಭದಲ್ಲೇ ಊರಿನಲ್ಲಿ ನಡೆಯುವ ತಾಳಮದ್ದಳೆಗೆ 2 ಪದ್ಯ ಹೇಳ್ತಾ ಇದ್ದೆ. ಆಗ ಕೇಳಿ ಕೇಳಿ ಹೇಗೆ ಹೇಳೋದು ಅಂತ ಕೇಳಿ ಅವ್ರು ಹೇಳಿದ ಹಾಗೆ ಹೇಳಿಕೊಡ್ತೇನೆ, ಹಾಡು ಹೇಳ್ತಾ ಇದ್ದೆ. ನನಗೆ ಅಂತೂ ಆ ರೀತಿಯ ಪ್ರೋತ್ಸಾಹ ಸಿಗ್ತಾ ಇತ್ತು. ಪಟ್ರಮೆ ನಿಡ್ಲೆ ಹತ್ರ ಪಟ್ರಮೆ ಅಂತ ಉಂಟು, ಅಲ್ಲಿ ವೆಂಕಟರಮಣ ಶಬರಾಯ ಅಂತ ಹೇಳಿ ಮಾಸ್ಟರ್ ಇದ್ರು. ಅವರು ಕೂಡ ತುಂಬಾ ಹೀಗೆ 2 ಪದ್ಯ ಹೇಳಲಿಕ್ಕೆ ನನಗೆ ಹೇಳಿಕೊಡ್ತಾ ಇದ್ರು ಮೊದ್ಲೇ. ಮತ್ತೆ ನಿಡ್ಲೆಯಲ್ಲಿ ರಘುರಾಮ್ ಮಾಸ್ಟರ್ ಇದ್ರು ನನಗೆ ಅಧ್ಯಾಪಕರಾಗಿ. ಅವರು ಕೂಡ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಯಕ್ಷಗಾನಕ್ಕೆ ಕರ್ಕೊಂಡು ಹೋಗುದು, ಆಟಗಳಿಗೆ ಕರ್ಕೊಂಡು ಹೋಗುದು ಎಲ್ಲ. ಮತ್ತೆ ಯೋಗೀಶ್ ರಾವ್ ಅಂತ ನನ್ನ ಅಧ್ಯಾಪಕರು, ಅವರು ಕೂಡ. ಮತ್ತೆ ನನ್ನ ಮಾವನಾದಂತಹ ಭೀಮ್ಭಟ್, ಅವರು ಹೇಗೋ ಕರ್ಕೊಂಡು ಹೋಗ್ತಾ ಇದ್ರು ಶನಿವಾರ ತಾಳಮದ್ದಳೆಗಳಿಗೆ ಅವರೇ ಕರ್ಕೊಂಡು ಹೋಗ್ತಾ ಇದ್ದದ್ದು. ಹಾಗೆ ಇದೆಲ್ಲ ನೋಡಿ ನನಗೆ ಭಾಗವತಿಕೆಯ 2 ಪದ್ಯ ಹೇಳ್ತಾ ಇದ್ದೆ, ಯಾಕೆ ಇಡೀ ಹೇಳ್ಬಾರ್ದು ಹೇಳುವಂತ ಆಸೆ ಆಗ್ಲೇ ಇತ್ತು ನನಗೆ. ಹಾಗೆ ಇದು ನಾನು ಯಕ್ಷಗಾನದ ಹಾಡುಗಳನ್ನು ಕಲಿಯುವುದಕ್ಕೆ ಮೊದ್ಲೇ ಹೇಳಿದ ಹಾಡುಗಳು. ಹಾಗಾಗಿ ಅದನ್ನು ನಾನು ಪ್ರೋಗ್ರಾಮ್ ಅಂತ ಹೇಳುವಾಗೆ ಇಲ್ಲ, ಅಂತೂ ಆಸಕ್ತಿ ಇತ್ತು ಆ ಕಾಲದಲ್ಲಿ. ನಿಮ್ಮ ಗುರುಗಳು ಯಾರು? ನೀವು ಮತ್ತೆ ಭಾಗವತಿಗೆಯನ್ನು ಕಲಿಯುವಂತ ಅವಕಾಶ ನಿಮಗೆ ಸಿಕ್ಕಿದ್ ಯಾವಾಗ? ಗುರುಗಳನ್ನು ಹುಡುಕಿ ನೀವು ಕಲ್ತದ್ ಯಾವಾಗ? ಅಲ್ಲ, ಮತ್ತೆ ಆ ಕಾಲದಲ್ಲಿ ವಿದ್ಯಾಭ್ಯಾಸ ಮತ್ತೆ ಕೆಲಸ 2 ಒಟ್ಟೊಟ್ಟಿಗೆ ಇತ್ತು. ನಾನು ಬೆಂಗಳೂರಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಕಾಲೇಜಿಗೆ ಹೋಗ್ತಾ ಇದ್ದೆ, ಈವ್ನಿಂಗ್ ಕಾಲೇಜಿಗೆ. ಮದುವೆ ಆದ ಬಳಿಕ ನಾನು ಊರಿಗೆ ಬಂದೆ ಪುನಃ. ಆ ಊರಿಗೆ ಬಂದ ಬಳಿಕ ಯಕ್ಷಗಾನ ತರಗತಿಗೆ ಹೋಗಿ ನನ್ನ ಗುರುಗಳಾದ ಮೋಹನ್ ಪಡಿತಾ ಇರುವಾಗ ಪುತ್ತೂರಿನಲ್ಲಿ ಪಾಠ ಮಾಡ್ಲಿಕ್ಕೆ ಶುರು ಮಾಡಿದ್ದು, ಪ್ರಾರಂಭ ಮಾಡಿದ್ರು. ಹಾಗೆ ಅವರ ಬಳಿಗೆ ಹೋಗಿ ಯಕ್ಷಗಾನದ ಭಾಗವತಿಕೆಯನ್ನು ಶಾಸ್ತ್ರೀಯವಾಗಿ ಕಲ್ತದ್ದು. ಆ ಬಳಿಕ ಪದ್ಯಾಣ ಗಣಪತಿ ಭಟ್ರು ನನ್ನನ್ನು ತುಂಬಾ ತಿದ್ದಿದ್ರು. ಹಾಗೆ ಮುಖ್ಯವಾಗಿ ಅವರಿಬ್ಬರು. ಹಾಗೆಂತೇಳಿ ನನಗೆ ಕುರಿಯ ಶಾಸ್ತ್ರಿಗಳು ಕೂಡ ಗುರುಗಳೇ. ಪ್ರಸಂಗದ ನಡೆಗಳೆಲ್ಲ ಹೇಳಿಕೊಡ್ತಾರೆ. ಎಲ್ಲ ಹಿರಿಯ ಭಾಗವತರು, ಬಲಿಪ ಭಾಗವತರಾಗ್ಲಿ ಎಲ್ರು ತುಂಬಾ ಹೇಳಿಕೊಟ್ಟವರೇ ಎಲ್ಲ. ಅಂತ ಹೇಳಿದ್ರೆ ಅದನ್ನ ಕೂಡ್ಲೆ ಹೇಳಿಕೊಟ್ಟದ್ದು ಹೀಗೆ ಅಂತ ಹೇಳಿಕೊಡ ಹೇಳಿ. ನೀವು ಸ್ವತಂತ್ರವಾಗಿ ನಡೆಸಿಕೊಟ್ಟಂತಹ ಮೊದಲ ಪ್ರದರ್ಶನ ಅಥವಾ ಅದು ತಾಳಮದ್ದಳೆಯ ಅಥವಾ ಅದು ಆಟವ? ಅದು ಈಗ ಸರಿ ನೆನಪಿಲ್ಲ ನನಗೆ ಯಾವ್ದು ಅಂತ ಹೇಳಿ. ತಾಳಮದ್ದಳೆ ಇರ್ಬೇಕು ಹೆಚ್ಚಿನ ಅಂಶ. ನೀವು ಆ ಕಲಿಯುತ್ತಾ ಇರುವಂತ ಸಂದರ್ಭದಲ್ಲಿ ತೀರಾ ಇಷ್ಟಪಡ್ತಾ ಇದ್ದಂತ, ಅಥವಾ ನಾನೀಗ ಹಾಡಿದ್ರೆ ಹೀಗೆ ಇವರ ಹಾಗೆ ಹಾಡ್ಬೇಕು ಅಂತ ಹೇಳಿ ಒಂದು ಮಾಡೆಲ್ ಅಂತ ಯಾರನ್ನಾದ್ರೂ ಅಂದ್ಕೊಂಡಿದ್ರ, ಈ ರೀತಿ ನಾನು ಭಾಗವತನ ಆಗ್ಬೇಕು ಅಂತ ಅನ್ನೋದು ನಿಮ್ಮ ಮನಸ್ಸಲ್ಲಿತ್ತ? ಇದ್ರೆ ಅದು ಯಾರು? ನನಗೆ ಮೋಹನ ಬೈಪಾಟಿ ತಯಾರು ಹೇಳಿಕೊಟ್ಟದ್ದು ಹೌದು.
ಪದ್ಯಾಣ ಗಣಪತಿ ಭಟ್ರು ಅದನ್ನು ತಿದ್ದಿದ್ರು, ಕೆಲವು ನಡೆಗಳು ಹೀಗೆ ಅಂತ ಹೇಳಿದ್ರು. ಹಾಗೆ ಅಂತೇಳಿ ನನಗೆ ಆಗ ರಂಗಸ್ಥಳ, ನನ್ನ ಕಲ್ಪನೆಯ ರಂಗಸ್ಥಳದಲ್ಲಿ ಕೂತ ಭಾಗವತರು ಬಲಿಪರು, ಪದ್ಯಾಣ ಗಣಪತಿ ಭಟ್ರು, ಇವರೇ ಪ್ರಿಯ ಶಾಸ್ತ್ರಿಗಳು ಎಲ್ಲ. ನೀವು ಬಹಳಷ್ಟು ವರ್ಷಗಳ ಕಾಲ ಹವ್ಯಾಸಿ ಕಲಾವಿದರಾಗಿ ದುಡಿದಂತವ್ರು ನಾನ್ ತಿಳಿದ ಹಾಗೆ. ಆಮೇಲೆ ನೀವು ವೃತ್ತಿಪರ ಕಲಾವಿದರಾಗಿ ಮೇಳಕ್ಕೆ ಸೇರಿದ್ದು ಎಡನೀರು ಮೇಳಕ್ಕೆ ಅಂತ ನಾನು ತಿಳಿದಿದ್ದೇನೆ. ಹವ್ಯಾಸಿ ಕಲಾವಿದನಾಗಿ ನೀವಿದ್ದಾಗಿನ ನಿಮ್ಮ ಅನುಭವಗಳಿಗೂ ಒಬ್ಬ ವೃತ್ತಿಪರ ಕಲಾವಿದನಾಗಿ ಬಂದಾಗ ಮೇಳದಲ್ಲಿ ನಿಮ್ಗಿರುವಂತಹ ಅನುಭವಗಳಿಗೂ ಸಾಮ್ಯತೆ ಇದೆಯಾ ಅಥವಾ ವ್ಯತ್ಯಾಸಗಳಿದೆಯಾ? ಹವ್ಯಾಸಿ ಕಲಾವಿದನಾಗಿ ನಮಗೆ ಜಾಸ್ತಿ ಅಧ್ಯಯನ ಮಾಡ್ಲಿಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಹಾಗೆ ಅಂತೇಳಿ ನಾವು ಸಿಕ್ಕಿದ ಸಮಯದಲ್ಲಿ ಪೂರ್ತಿ ಪ್ರಸಂಗವನ್ನು ನೋಡಿ ಅದರ ಬಗ್ಗೆ ತಿಳಿದು ಅಲ್ಲಿ ಹೋದ ಬಳಿಕ ಯಾರು ಅದರ ಬಗ್ಗೆ ಕೇಳಿದ್ರು ಹೇಳುವಷ್ಟು ಕಲಿಬೇಕಾಗ್ತಿರ್ತಿತ್ತು ಆ ಸಮಯದಲ್ಲಿ. ಮೇಳದಲ್ಲಿ ಅಂತ ಹೇಳಿದ್ರೆ ಉಳಿದ ಕಲಾವಿದರು ಇನ್ನೊಬ್ಬರಿಗೆ ಹೇಳಿಕೊಡ್ತಾ ಇರ್ತಾರೆ, ಹಿರಿಯ ಕಲಾವಿದರು ಕಿರಿಯರಿಗೆ ಹೇಳಿಕೊಡ್ತಾರೆ. ಹಾಗಾಗಿ ನಾವು ಹೋಗಿ ಯಾವುದೆಲ್ಲ ಪದ್ಯಗಳು ಅಂತ ಹೇಳಿ ಮಾತ್ರ ಮಾತಾಡಿ ರಂಗಸ್ಥಳಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಅದು ಒಂದು ನಮಗೆ ಜಾಸ್ತಿ ತಲೆಬಿಸಿ ಇಲ್ಲದ ಕೆಲಸ ಮೇಳದಲ್ಲಿ ಆಗುವಾಗ. ಏನಾದ್ರೂ ಹೊಸ ಪ್ರಸಂಗ ಇದ್ರೆ ಮೊದಲಿನ ಹಾಗೆ ತಯಾರಿ ಮಾಡ್ಬೇಕಾಗ್ತದೆ. ಮತ್ತೆ ನಾವು ರಂಗಸ್ಥಳಕ್ಕೆ ಹೋಗುವ ನಮಗೆ ಅದರ ಚಿತ್ರಣ ಸಿಗಬೇಕು ಮೊದಲು, ಇಲ್ಲದಿದ್ರೆ ನಮಗೆ ಅಲ್ಲಿ ಹೇಗೆ ಅವರು ಒಂದು ವೇಳೆ ತಪ್ಪಿದ್ರೆ ಹೇಗೆ ಕೊಂಡೋಗುದು ಅಂತ ಹೇಳುವಂತದ್ದು ಕೂಡ ಗೊತ್ತಾಗುದಿಲ್ಲ ನಮಗೆ. ಈಗ ನೀವು ಒಂದು ಪ್ರಸಂಗವನ್ನು ಆಡಿಸ್ಬೇಕು ಅಂತ ಹೇಳಿ ಆದ್ರೆ ಅದಕ್ಕೆ ನಿಮ್ಮ ತಯಾರಿ ಏನಿರ್ತದೆ? ಒಬ್ಬ ಭಾಗವತನ ತಯಾರಿ ಹೇಗಿರ್ಬೇಕು ಅಥವಾ ಹೇಗಿರ್ತದೆ? ಒಮ್ಮೆ ಪೂರ್ತಿ ಪ್ರಸಂಗವನ್ನು ಓದಿಕೊಳ್ಬೇಕು. ಮತ್ತೆ ಆ ಪ್ರಸಂಗದಲ್ಲಿ ಬರುವ ಪಾತ್ರಗಳ ಸ್ವಭಾವ ನಮಗೆ ಗೊತ್ತಿರಬೇಕು, ಅವಳು ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿಕೊಂಡು. ಅಥವಾ ಅವಳಿ ತಾಳಮದ್ದಳೆಯಲ್ಲಿ ಆದ್ರೆ ನಮಗೆ ವೇಷಗಳನ್ನು ಕುಣಿಸುವಂತಹ ಒಂದು ಪ್ರಮೇಯ ಇಲ್ಲ. ನಮ್ಮ ಹಾಡು ಮಾತ್ರ ಆ ಸಂದರ್ಭಕ್ಕೆ ಸರಿಯಾಗಿ ಕೊಟ್ರೆ ಸಾಕು ಅವರಿಗೆ. ಆ ಭಾವ ಮತ್ತೆ ಸಾಹಿತ್ಯ ಲೋಪ ಆಗದ ರೀತಿಯಲ್ಲಿ ಹಾಡುಗಳು ಇರಬೇಕು. ಯಾವುದೇ ಪದ್ಯಕ್ಕೆ ಈಗ ಇಂಥದ್ದೇ ಪದ್ಯಕ್ಕೆ ಇಂಥದ್ದೇ ರಾಗ ಅಂತ ಪುಸ್ತಕದಲ್ಲಿ ಇರ್ತದೆ, ಆದ್ರೂ ಆ ಸಂದರ್ಭದಲ್ಲಿ ಕಲಾವಿದ ಆದವನು ಯಾವ ಭಾವನೆಯಲ್ಲಿರ್ತಾನೆ ಅದಕ್ಕೆ ಹೊಂದಿಕೊಂಡು ರಾಗಗಳು ವ್ಯತ್ಯಾಸ ಆಗ್ತದೆ. ಹಾಗೆ ಮತ್ತೆ ಯಕ್ಷಗಾನ ಆಟ ವೇಷ ರಂಗಸ್ಥಳದಲ್ಲಿ ಆದ್ರೆ ವೇಷಗಳು ಕುಣಿವಾಗ ಆ ಸಂದರ್ಭ ನೋಡಿಕೊಂಡು ನಾವು ಕುಣಿಲಿಕ್ಕೆ ಬಿಡ್ಬೇಕಾ ಬೇಡ ಅಂತ ನಾವು ಆಲೋಚನೆ ಮಾಡ್ಬೇಕು. ಈಗ ತಂದೆ ಮಗಳ ಸಂಭಾಷಣೆ ಅಂತ ಆದ್ರೆ ಮಗಳಿಗೆ ಜಾಸ್ತಿ ಕುಣಿಯುವಂತಹ ಒಂದು ಸನ್ನಿವೇಶ ಇಲ್ಲ ಅಂತ ಹೇಳುದು ನನ್ನ ಕಲ್ಪನೆ. ಹಾಗೆ ಆಗ ಆ ಸಮಯದಲ್ಲಿ ನಾವು ಅದನ್ನು ನೋಡಿಕೊಂಡು ಗಮನ ವಹಿಸಿ ಪದ್ಯಗಳನ್ನು ಕೊಡ್ಬೇಕಾಗ್ತದೆ. ಬಹುಶಃ ನೀವು ಹಿಮ್ಮೇಳದಲ್ಲಿದ್ದಾಗ, ನೀವು ಭಾಗವತರಾಗಿದ್ದಾಗ ತಾಳಮದ್ದಳೆಯಲ್ಲಿ ಭಾಗವಹಿಸುವಂತ ಕಲಾವಿದರಾಗಿರ್ಬೋದು ಅಥವಾ ವೇಷದಲ್ಲಿರುವಂತ ಮುಮ್ಮೇಳದ ಕಲಾವಿದರೇ ಆಗಿರಬಹುದು, ಒಂದು ಅಂಶ ಏನ್ ಹೇಳ್ತಾರೆ ಅಂತಂದ್ರೆ ನೀವು ಅವರ ಅರ್ಥವನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ತೀರಿ ಅಂತ, ನೀವು ಅದರಲ್ಲಿ ಸಂಪೂರ್ಣವಾಗಿ ನೀವು ಇನ್ವಾಲ್ವ್ ಆಗಿರ್ತೀರಿ ಅಂತ. ಆ ಒಂದು ಕೌಶಲ್ಯ ಅಥವಾ ಆ ಒಂದು ಸ್ಕಿಲ್ ಅದು ಒಬ್ಬ ಭಾಗವತನಲ್ಲಿ ಯಾಕೆ ಬೇಕು? ಅಥವಾ ನೀವು ಅಷ್ಟೊಂದು ಮಟ್ಟಿಗೆ ಅದರಲ್ಲಿ ಸೇರಿಕೊಂಡು ಹೋಗ್ತಿರಲ್ಲ, ಅದು ನಿಮ್ಗೆ ಹೇಗೆ ಸಾಧ್ಯ ಆಗ್ತದೆ? ಅಲ್ಲ, ಯಕ್ಷಗಾನ ಅಂತ ಹೇಳುದೇ ಹಾಗೆ, ಅದು ಒಂದು ಮುಷ್ಟಿ ಹಾಗೆ, 5 ಬೆರಳುಗಳು ಒಟ್ಟಿಗಿದ್ರೆ ಮಾತ್ರ ಮುಷ್ಟಿ. ಈಗ ಹಿಮ್ಮೇಳ ಅರ್ಥಗಾರಿಕೆಯನ್ನು ಕೇಳದೇ ಇದ್ರೆ ಆ ಸಂದರ್ಭಕ್ಕೆ ಬೇಕಾದ ರಾಗ ಸಿಗದೇ ಇರುವುದು. ಹಾಡು ಚೆನ್ನಾಗಿ ಹೇಳ್ಬಹುದು, ನಿಗದಿ ಮಾಡಿದಂತಹ ರಾಗವನ್ನು ಮಾತ್ರ ತಲೆಯಲ್ಲಿ ಗುಣಗುಣಿಸಿಕೊಂಡು ಅದನ್ನು ಹೇಳುವಂತಹ ಸಾಮರ್ಥ್ಯ ಅದು ಎಲ್ರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಆ ಸಂದರ್ಭಕ್ಕೆ ನಮ್ಮ ರಾಗದಲ್ಲಿಯೇ ಆ ಸನ್ನಿವೇಶವನ್ನು ಬದಲಾಯಿಸುವಂತಹ ಕೌಶಲ್ಯ ಎಲ್ರಿಗೂ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳಿಕೊಂಡಿದ್ರೆ ನಿಮ್ಗೆ ಸಹಜವಾಗಿ ನಾವು ಅದರಲ್ಲಿ ಮುಳುಗಿ ಹೋಗಿರ್ತೇವೆ. ಆಗ ಆ ಪಾತ್ರದ ಭಾವನೆಗೂ ನಮಗೆ ಒಂದೇ ರೀತಿಯ ಭಾವನೆಯಲ್ಲಿ ನಾವು ಇರ್ಲಿಕ್ಕೆ ಆಗ್ತದೆ. ಹಾಗಾಗಿ ಅರ್ಥಗಾರಿಕೆಯನ್ನು ಕೇಳಿದಷ್ಟು ಇದು ಟೀಮ್ ವರ್ಕ್ ಆದ ಕಾರಣ ಕಾರ್ಯಕ್ರಮದ ಯಶಸ್ಸಿಗೆ ಜಾಸ್ತಿ ಅಂತ ಹೇಳುದು. ನನ್ನ ಯಶಸ್ಸಿಗೆ ಕಾರಣ ಅದುವೆ ಅಂತ ಹೇಳುದು ನನ್ನ ಅಭಿಪ್ರಾಯ. ಭಾಗವತನಾದವನು ಅರ್ಥವನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ತಾ ಇದ್ರೆ ಮಾತ್ರ ಯಾವ ಭಾವ ಅಲ್ಲಿ ಬೇಕೋ ಅದನ್ನು ತರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನೀವ್ ಹೇಳ್ತಾ ಇರೋದು. ಸಾಧ್ಯ ಆಗ್ತದೆ. ಒಂದು ವೇಳೆ ಅರ್ಥಧಾರಿ ಒಂದು ಅರ್ಥ ಹೇಳಿ ಮುಂದೆ ಹೋದ್ರು ಅಂತ ಹೇಳಿ ಆದ್ರೆ ನಾವು ಮೊದ್ಲೇ ನಿಗದಿ ಮಾಡಿದ ಪದ್ಯವನ್ನು ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಆಗ ನಮಗೆ ನಾವು ಕೇಳದೇ ಇದ್ರೆ ಅವರು ಮಾತಾಡಿ ಆದ್ರೂ ಕೂಡ ಪುನಃ ಅದೇ ಪದ್ಯವನ್ನು ಹೇಳಿದ್ರೆ
ಹೌದು ನೋಡುಗರಿಗೆ ಒಂದು ಆಭಾಸ ಆದಾಗೆ ಹೌದು ಆಗ್ತದೆ. ಹೌದು. ಈಗ ಕೆಲವು ಇಂಗ್ಲಿಷ್ ತಾಳಮದ್ದಳೆಗಳಿಗೂ ಕೂಡ ನೀವು ಪದ್ಯಗಳನ್ನ ಹೇಳಿದ್ದೀರಿ. ಆ ನಿಮ್ಮ ಅನುಭವ ಹೇಗಿತ್ತು? ಹೌದು, ಇಂಗ್ಲಿಷ್ ತಾಳಮದ್ದಳೆಗೆ ಪದ್ಯ ಕನ್ನಡದಲ್ಲೇ ಇತ್ತು, ಆದ್ರೆ ಅವರು ಅರ್ಥಧಾರಿಗಳು ಮಾತಾಡುವಾಗ ಮಧ್ಯದಲ್ಲಿ ಒಂದೊಂದು ಶಬ್ದ ನಾನು ಕೂಡ ಇಂಗ್ಲಿಷ್ ನಲ್ಲೇ ಮಾತಾಡ್ತಾ ಇದ್ದೆ ಅವರೊಟ್ಟಿಗೆ. ಆ ಸಂದರ್ಭಕ್ಕೆ ಸರಿಯಾಗಿ ಪದ್ಯ ಕನ್ನಡದಲ್ಲಿ ಅಂತ ಹೇಳಿದ್ರು ಕೂಡ ನಮ್ಮ ಮನಸ್ಸು ಎಲ್ಲ ಇಂಗ್ಲಿಶಿನ ವ್ಯಾಪ್ತಿಯ ಒಳಗೆ ಇತ್ತು. ಅದು ಕೂಡ ಒಂದು ಒಳ್ಳೆಯ ಅನುಭವವೇ. ನಿಮ್ಮ ಆತ್ಮೀಯ ಒಡನಾಡಿಗಳು ಈಗ ಈ ಕಲಾ ಬದುಕಿನಲ್ಲಿ ಅವರ ಬಗ್ಗೆ ಹೇಳ್ತೀರಾ? ಅವರ ಪ್ರೋತ್ಸಾಹ ನಿಮಗೆ ಹೇಗಿದೆ? ನೀವೊಬ್ಬ ಕಲಾವಿದನಾಗಿ ರೂಪುಗೊಳ್ಳುವಲ್ಲಿ ನಿಮಗೆ ಸಹಕಾರ ಮಾಡಿದಂತವ್ರು ಯಾರಿದ್ದಾರೆ? ನನಗೆ ಮೊದಲನೇದಾಗಿ ನಾನು ಹೇಳೋದು ಜಗನ್ನಿವಾಸ ರಾವ್ ಅಂತ ಹೇಳಿ ಪುತ್ತೂರಲ್ಲಿ ನನ್ನ ಆತ್ಮೀಯ. ನಾವು ಯಕ್ಷಗಾನ ಕಲೀಲಿಕ್ಕೆ ಹಿಮ್ಮೇಳ ಕಲೀಲಿಕ್ಕೆ ಒಟ್ಟಿಗೆ ಹೋಗ್ತಾ ಇದ್ದದ್ದು. ಆ ಕಾಲದಿಂದಲೇ ಪರಿಚಯ ನಮಗೆ. ಮತ್ತೆ ರಾಧಾಕೃಷ್ಣ ಕಲ್ಚಾರ್ ಅಂತ ಹೇಳಿದ್ದಾರೆ, ಹರೀಶ್ ಬಳಂತ್ ಮಗರುತ್ತೆ, ಮತ್ತೆ ನನ್ನ ಈಗಿನ ಸಮಕಾಲೀನರಲ್ಲಿ ಕೃಷ್ಣ ಪ್ರಕಾಶ್ ಉಳಿತಾ ಇರುತ್ತಿದ್ದಾರೆ. ನಾವೆಲ್ಲ ಇಲ್ಲಿ ಮೊದಲು ಪುತ್ತೂರಲ್ಲಿ ಹಿಮ್ಮೇಳ ಒಟ್ಟಿಗೆ ಇದ್ದ ಅಭ್ಯಾಸ ಮಾಡಿಕೊಂಡಿದ್ದವರೆಲ್ಲರೂ. ಹಾಗೆ ಇವರೆಲ್ಲ ತುಂಬಾ ನನಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ತಪ್ಪಿದಲ್ಲಿ ಅದು ಹಾಗಲ್ಲ, ಹೀಗೆ ಹೋದ್ರೆ ಚಂದ ಅಲ್ವ ಅಂತ ಹೇಳಿ ವಿಮರ್ಶೆ ಮಾಡಿ ನಾವು ಅದನ್ನ ಪ್ರಯೋಗದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಹಾಗೆ ಮತ್ತೆ ಹವ್ಯಾಸಿಯಾಗಿದ್ದ ಮತ್ತೆ ನಾಕಾರ ಅಂತ ಪೆರಾಜೆ ಅವರು ಕೂಡ ತುಂಬಾ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾವೆಲ್ಲ ಸಮಕಾಲೀನರು, ಸಾಮಾನ್ಯ ಒಂದೇ ಪ್ರಾಯದವರು, ಸಾಮಾನ್ಯ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೇ. ಆ ಕಾಲದ ಹವ್ಯಾಸಿ ಫಂಕ್ಷನ್ ಗಳಿಗೆ ತುಂಬಾ ಜೊತೆಯಾಗಿ ಹೋಗಿ ಭಾಗವಹಿಸಿ ಇಲ್ಲಿ ಆದ್ರೂ ತಪ್ಪು ಅಂತ ಅನಿಸಿದ್ರೆ ಮತ್ತಿನ ಪ್ರಯೋಗದಲ್ಲಿ ಅದನ್ನು ಸರಿ ಮಾಡಿಕೊಳ್ಳುವಂತಹ ಒಂದು ಮನೋಭಾವ ಇದ್ದಂತಹ ತಂಡ ಇತ್ತು ನಮ್ಮಲ್ಲಿ. ಅಂದ್ರೆ ಸರಿ ತಪ್ಪುಗಳನ್ನ ಸರಿಯಾಗಿ ವಿಮರ್ಶೆ ಮಾಡಿಕೊಂಡು ಚರ್ಚೆ ಮಾಡಿ ಕಾರ್ಯಕ್ರಮ ನಡೆದ ಬಳಿಕ ಅದರಲ್ಲಿ ಯಾವ್ದು ತಪ್ಪಾಯ್ತು ಇವತ್ತು ಶುರುವಿಂದ ಕೊನೆಯವರೆಗೆ ಅದರಲ್ಲಿ ಎಲ್ಲಿ ಸರಿ ಮಾಡಬೇಕು, ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಹೇಗೆ ಸರಿ ಮಾಡುವ ಅದನ್ನು ಅಂತ ಹೇಳಿ ಕುಳಿತು ಮಾತಾಡುವಂತಹ ಎಲ್ರು ಕೂತು ಮಾತಾಡಿ ಮತ್ತೆ ಅಳವಡಿಸಿಕೊಳ್ತಾ ಇದ್ದೇವೆ ಅಂತ ಬದಲಾವಣೆಗಳನ್ನು. ನೀವು ಹವ್ಯಾಸಿ ಕಲಾವಿದರಾಗಿ ಇದ್ದಂತ ಸಮಯದಲ್ಲಿ ಹಿರಿಯ ಅರ್ಥಧಾರಿಗಳಿಗೆ, ಶ್ರೇಣಿ ಗೋಪಾಲಕೃಷ್ಣ ಭಟ್ರಂತ ಹಿರಿಯ ಅರ್ಥಧಾರಿಗಳಿಗೆಲ್ಲ ಪದ್ಯಗಳನ್ನು ಹಾಡುವಂತ ಅವಕಾಶ, ಭಾಗವತಿಕೆ ಮಾಡುವಂತ ಅವಕಾಶ ನಿಮಗೆ ಸಿಕ್ಕಿತ್ತು ಅಂತ ಅನ್ನೋದನ್ನ ಕೇಳಿದ್ದೇನೆ. ಆ ಅನುಭವದ ಬಗ್ಗೆ ನಮ್ಮ ಜೊತೆ ಹೇಳಿಕೊಳ್ತೀರಾ? ಆ ಅನುಭವದ ಮೊದಲು ಮತ್ತೊಂದು ಅನುಭವ ಇದ್ದೆ ನನಗೆ. ನಾನು ಕಲಿತಾ ಇರುವ ಸಮಯದಲ್ಲಿ ಗುರುಗಳಾದ ಮೊಮ್ಮನೊಬ್ಬ ಪೆಡ್ತಾ ಇರೋ ಒಂದು ಯಕ್ಷಗಾನಕ್ಕೆ ಕರ್ಕೊಂಡೋದ್ರು ನನ್ನ ಬಯಲಾಟಕ್ಕೆ. ಶುರುವಿಗೆ 2 ಪದ್ಯ ಹೇಳಿ ನೀವು ಇವತ್ತು ಹೇಳಿ. ಹಾಗೆ ಹೇಳಿದ ಸಂದರ್ಭದಲ್ಲಿ ನಾನು ಸಂತೋಷದಲ್ಲಿ ಒಪ್ಪಿ ಹೋದದ್ದು. ಹೋಗಿ ಚೌಕಿ ಪೂಜೆ ಆಯ್ತು, ರಂಗಸ್ಥಳಕ್ಕೆ ಹೋಗಿ ಆಯ್ತು. ಮುದದಿಂದ ಹೇಳಲಿಕ್ಕೆ ಹೇಳಿದ್ರು. ಅಲ್ಲಿ ಚಂಡೆಯವಲ್ಲಿದ್ದದ್ದು ಕೂಡ ಆ ದಿವಸ ಗುರುಗಳೇ, ಯಕ್ಷಗಾನದ ಗುರುಗಳೇ, ಮತ್ತೊಬ್ರು, ನನ್ನ ಗುರುಗಳಲ್ಲ ಮತ್ತೊಬ್ರು. ಅವರ ಕೈಯಲ್ಲಿ ನೇರವಾಗಿ ಅಭ್ಯಾಸ ಮಾಡ್ಲಿಲ್ಲ ನಾನು, ಆದ್ರೂ ನನಗೆ ಗುರುಗಳೇ ಅವರು. ಮುದದಿಂದ ಹೇಳಲಿಕ್ಕೆ ಹೇಳಿದ್ರು. ಶರಣು ತಿರುವಗ್ರ ಶಾಲಿ ವಾಹಿನಿ ಆಯ್ತು. ಪೀಠಿಕೆ ಆದ ಬಳಿಕ ಅಮೃತದಳ ನೇತ್ರ ಹೇಳಲಿಕ್ಕೆ ಹೇಳಿದ್ರು. ಕೃಷ್ಣ ಲೀಲೆ ಪ್ರಸಂಗ, ಬಾಬಾ ಬಾರೆಲ್ಲ ಗೋಪ ಬಾಲ ಹೇಳಿದ್ರು. ನಾನು ಏನೂ ಕಲಿಯದೇ ಇರ್ತಿದ್ರೆ ನನಗೆ ತಪ್ಪಿರ್ಲಿಲ್ಲ. ಗೊತ್ತಿದ್ದ ಕಾರಣ ಹೆದರಿಕೆಯಲ್ಲಿ ಎಲ್ಲಾ ಪದ್ಯಗಳನ್ನು ಒಂದೇ ರಾಗದಲ್ಲಿ ಹೇಳಿದ್ದು ನಾನು. ನಾಟಿ ರಾಗ ಬಿಟ್ರೆ ಬೇರೆ ಯಾವುದೇ ರಾಗ ನೆನಪಾಗ್ಲಿಲ್ಲ ನನಗೆ ಆ ದಿವಸ. ಆಗುವಾಗ ಗುರುಗಳು ಹೇಳಿದ್ರು, ಇವತ್ತಿನ ಯಕ್ಷಗಾನಕ್ಕೆ ಭಾಗವತರು ಅಂತ ಯಾರಾದ್ರೂ ಇದ್ದಾರಾ ಇಲ್ಲಿ ಅಂತ ಕೇಳಿದ್ರು. ನನಗೆ ಕೇಳುವ ಹಾಗೆ. ಯಾಕಂದ್ರೆ ನನಗೆ ನನ್ನ ಗುರುಗಳು ಬಂದು ಭಾಗವತಿಗೆ ಮುಂದುವರಿಸಿದ್ರು. ಮತ್ತೆ ಬೆಳಗ್ಗೆವರೆಗೆ ಆಟ ನೋಡಿದ್ದೇನೆ ನಾನು. ಬರುವಾಗ ನನ್ನ ಗುರುಗಳು ಹೇಳಿದ್ರು, ಈಗ ಅವ್ರು ಹೇಳಿದ್ರು ಏನು ತಪ್ಪುಂಟಾ ಸರಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿದೆ ನಾನು. ಹಾಗಾದ್ರೆ ಅವರ ಚಂಡೆ ಮದ್ದಳೆಗೆ ನೀವು ಪದ್ಯ ಹೇಳ್ಬೇಕು, ಅದುವೇ ನಿಮ್ಮ ಸಾಧನೆ ಅಂತ ಹೇಳಿದ್ರು. ಅದು ಒಂದು 2 ವರ್ಷದ ಬಳಿಕ ಆ ಗುರುಗಳು ಮನೆಗೆ ಬಂದಾಗ ಹೇಳಿದ್ರು ನನ್ನ ಹತ್ರ, ನನಗೆ ಬಹಳ ಸಂತೋಷ ಆಗ್ತದೆ ಈಗ ಅಂತ ಹೇಳೋ ಮಾತನ್ನು ಹೇಳಿದ್ರು. ಅಂದ್ರೆ ಅದೊಂದು ಸರ್ಟಿಫಿಕೇಟ್ ಸಿಕ್ಕಿದ ಹಾಗೆ. ಹೌದು, ಅವರೇ ಸರ್ಟಿಫಿಕೇಟ್ ಕೊಟ್ಟದ್ದು ವಿಶೇಷ. ಅದು ಯಾವುದೇ ಪ್ರಶಸ್ತಿಗಿಂತ ದೊಡ್ಡದು. ಮತ್ತೆ ಶ್ರೇಣಿಯವರ ಬಗ್ಗೆ ಹೇಳುದಾದ್ರೆ, ಆ ದಿವಸ ಹಿರಿಯ ಭಾಗವತರ ಬದಲಿಗೆ ನಾನು ಹೋದದ್ದಲ್ಲಿಗೆ. ಆಗ ನಾನು
ದೊಡ್ಡ ತಾಳಮದ್ದಳೆಗೆ ಮೊದಲೇ ಯಾವುದೆಲ್ಲ ಪದ್ಯ ಹೇಳಬೇಕು ಅಂತ ಕೇಳಿ ಅವ್ರ ಹತ್ರ ಕೇಳಿ ಹೋಗ್ತಾ ಇದ್ದೆ. ಅದರಿಂದ ಮೊದಲೊಂದು 2 ತಾಳಮದ್ದಳೆಗೂ ಶ್ರೇಣಿಯವರು ಹಾಗೆ ಹೇಳಿದ್ರು, ಯಾವ್ದೆಲ್ಲ ಪದ್ಯ ಅಂತ ನೋಡಿಕೊಂಡಿದ್ಯಾ ಅಂತ ಕೇಳಿ ಪದ್ಯ ಹೇಳಿಸಿದ್ದಾರೆ. ಆ ದಿವಸ ಮಾತ್ರ ಅವ್ರು ಹೇಳಲೇ ಇಲ್ಲ, ಯಾವ್ದು ಪದ್ಯ ಯಾವ್ದು ಅಂತ ಹೇಳಲಿಲ್ಲ. ಉಳಿದ ಅರ್ಥಧಾರಿಗಳು ಎಲ್ಲ ದಿಗ್ಗಜರೇ ಇದ್ದದ್ದು ಆ ದಿವಸ. ಪೆರ್ಲ ಪಂಡಿತರು, ಮೂಡಂಬೈಲಿ ಶಾಸ್ತ್ರಿಗಳು, ಕುಂಬ್ಳೆ ಸುಂದರರಾಯರು, ಡಾಕ್ಟರ್ ಪ್ರಭಾಕರ ಜೋಶಿಯವರು, ಯಾರು ಹೇಳಿದ್ರು ಹೇಳಿಲ್ಲ. ಮತ್ತೆ ಮೂಡಂಬೈಲಿ ಶಾಸ್ತ್ರಿಗಳು ಒಂದು ಉಪಕಾರ ಮಾಡಿದ್ರು, ಕಥೆಯನ್ನು ಹೇಳಿದ್ರು. ಇದು ಹೀಗೆ ಹೋಗ್ತದೆ, ಪದ್ಯ ಯಾವುದೆಲ್ಲ ಹೇಳುದು ಬಿಡುದು ಶ್ರೇಣಿ ಮಾವನಿಗೆ ಬಿಟ್ಟದ್ದು ಅಂತ ಹೇಳಿದ್ರು. ಶುರುವಿನಿಂದ ಕೊನೆಯವರೆಗೆ ಯಾವ್ದು ಪದ್ಯ ಕೇಳಲಿಲ್ಲ. ನಾನು ಪ್ರಾರಂಭ ಮಾಡಿದೆ, ಅವರು ಅರ್ಥ ಹೋದ ಹಾಗೆ ಪದ್ಯವನ್ನು ಮುಂದುವರಿಸಿಕೊಂಡು ಹೋದೆ. ಧನ್ಯವಾದ ಕಾರ್ಯಕ್ರಮದ ಆಗುವಾಗ ಆದ ಬಳಿಕ ಮಂಗಳ ಹಾಡುವುದಕ್ಕೆ ಮೊದಲು ಶ್ರೇಣಿಯವರು 1 ನಿಮಿಷ ಅಂತ ಹೇಳಿ ಕೈ ನಿಲ್ಲಿಸಿ ಹೇಳಿದ್ರು. ನಮಗೆ ಇವತ್ತು ಹೆಸರಿದ್ದ ಭಾಗವತರು ಇರ್ಲಿಲ್ಲ, ಆದ್ರೆ ಸಮರ್ಥ ಭಾಗವತರು ಸಿಕ್ಕಿದ್ದಾರೆ ಅಂತ ಹೇಳಿ. ಅದು ಬಹುಶಃ ನಿಮಗೆ ಒಂದು ನಿಜವಾಗಿ ರಾಜ್ಯ ಪ್ರಶಸ್ತಿಯೋ ರಾಷ್ಟ್ರ ಪ್ರಶಸ್ತಿಯೋ ಸಿಕ್ಕಿದಷ್ಟೇ ಎತ್ತರವಾದಂತ ಒಂದು ಮಾತು ಅಂತ ನಾನು ಭಾವಿಸ್ತೇನೆ. ಹೌದು, ತುಂಬಾ ಭಾವುಕನಾದ ದಿನ ಅದು. ಸೊ ಅಲ್ಲಿಂದ ನಿಮಗೆ ನಿಮ್ಮಲ್ಲಿ ಇದ್ದಂತ ಆತ್ಮವಿಶ್ವಾಸ ಅಥವಾ ಎಂತ ಪ್ರಸಂಗವನ್ನಾದ್ರೂ ಎಂತ ಸಂದರ್ಭವನ್ನಾದ್ರೂ ನಿಭಾಯಿಸಬಲ್ಲೆ ಅಂತ ಒಂದು ಧೈರ್ಯ ಖಂಡಿತವಾಗಿಯೂ ನಿಮ್ಮಲ್ಲಿ ಹೆಚ್ಚಾಗಿರ್ತದೆ ಅಂತ ನಾನು ಖಂಡಿತ ಖಂಡಿತ. ಯಾವುದೇ ಪ್ರಸಂಗದಲ್ಲಿ ಪಕ್ಕ ಈಗ ಪದ್ಯಗಳು ನಿಗದಿತ ಪದ್ಯಗಳಿದ್ದು ಮತ್ತು ಆ ವೇಷಧಾರಿ ಅಥವಾ ಅರ್ಥಧಾರಿ ಪದ್ಯ ಬೇಕು ಅಂತ ಹೇಳಿ ಆದ್ರೆ ಕೂಡ್ಲೆ ಕೊಡುವಂತಹ ಒಂದು ಧೈರ್ಯ, ಯಾವ್ದಾದ್ರು ಒಂದು ಪದ್ಯ ಕೊಡುವುದಲ್ಲಿಗೆ ಆ ಸಂದರ್ಭಕ್ಕೆ ಸರಿಯಾದ ಅನ್ನುವ ಧೈರ್ಯ ಬಂದಿದೆ. ಸರ್, ನಿಮ್ಮ ಇನ್ನೊಂದು ವಿಡಿಯೋದಲ್ಲಿ ನಾನು ನೋಡಿದ್ದೇನೆ, ನೀನಾಸಮಿನಲ್ಲಿ ಆದಂತ ಒಂದು ತಾಳಮದ್ದಳೆ, ಅದು ಪ್ರಸಂಗ ಬಹುಶಃ ಭೀಷ್ಮ ಪರ್ವವೋ ಯಾವ್ದೋ ಇರ್ಬೇಕು, ಅಥವಾ ಅಂತ ಪ್ರಭಾಕರ ಜೋಶಿ ಅವರು ಅರ್ಥಕ್ಕಿದ್ರು, ಅಲ್ಲಿ ಅರ್ಥಗಾರಿಕೆಯಲ್ಲಿ ಇದ್ರು. ಅಲ್ಲಿ ನಾನು ಒಬ್ಸರ್ವ್ ಮಾಡಿದ ಹಾಗೆ ಅವರು ಯಾವ್ದೋ ಒಂದು ಪದ್ಯವನ್ನ ಎತ್ತುಗಡೆ ಮಾಡಿದ್ರು. ನೀವು ಅರಸ ಕೇಳ್ ಅಂತ ಪ್ರಾರಂಭ ಮಾಡಿದ್ರಿ, ಅವರು ನಿಮ್ಮ ಮುಖ ನೋಡಿ ಹಾಗೆ ಉಂಟಾ ಅಲ್ಲಿ ಅಂತ ಕೇಳಿದ್ರು. ನೀವು ಹೌದು ಅಂತೇಳಿ ಮತ್ತೆ ಪದ್ಯ ಮುಂದುವರಿಸಿದ್ರಿ. ಅಲ್ಲಿ ಆ ಸೂಕ್ಷ್ಮ ಏನಿತ್ತು? ಅಲ್ಲಿ ಕೌರವನ ಬಗ್ಗೆ ಒಂದು ನನಗೆ ಪಕ್ಕ ದುಷ್ಟ ಕೌರವ ಅಂತ ಇದ್ದದ್ದು, ಅರಸ ದುಷ್ಟ ಅಂತ ಹೇಳಿ ಹೋದದ್ದು ನನಗೆ ಕೌರವನನ್ನು. ಹಾಗೆ ಉಂಟಾ ಕೇಳಿದ್ದವ್ರು ಹೇಳಿದ್ರು, ಅಲ್ಲ ನೀನು ಕೌರವನಿಗೆ ಹೇಳಿದ್ದು ಸರಿ ದುಷ್ಟ ಅಂತ ಹಾಗೆ ಹೇಳಿದ್ದವ್ರು. ದುಷ್ಟ ಕೌರವನನ್ನು ದುಷ್ಟ ಅಂತ ಬಂದು ಹೋದದ್ದು ನನಗೆ. ಅಂದ್ರೆ ಅದು ಅಲ್ಲಿ ಆ ಪ್ರಸಂಗದಲ್ಲಿ ಆ ಪುಸ್ತಕದಲ್ಲಿ ಇದ್ದ ಅದೇ ಪದ್ಯವನ್ನೇ ನೀವು ತಕೊಂಡದ್ದ ಅಥವಾ ಬೇರೆ ಹೇಳಿದ್ರ? ಅದು ಪಕ್ಕ ಬಂದು ಹೋದದ್ದು, ಅವ್ರು ತೆಗೆದ ಭರದಲ್ಲಿ ಆ ಶಬ್ದಗಳು ಬಂತು ಹಾಗೆ ಅಂತೇಳಿ ಅದು ತಾಳಕ್ಕಾಗ್ಲಿ ಇದಕ್ಕಾಗ್ಲಿ ತೊಡಕಾಗ್ಲಿಲ್ಲ ನನಗೆ. ಹಾಗೆ ನಿಮಗೆ ಅತ್ಯಂತ ಇಷ್ಟದ ಒಂದು ಪದ್ಯ ಅಥವಾ ನಿಮ್ಮ ಅತ್ಯಂತ ಇಷ್ಟದ ರಾಗ ಯಾವುದು? ಆ ರಾಗದಲ್ಲಿ ನಮಗೊಂದು ಪದ್ಯ ಹೇಳ್ತೀರಾ? ಈಗ ಭಾಗವತಿಗೆ ತೋರಿಸ್ತೀರಾ? ನನಗೆ ಇಷ್ಟದ ರಾಗ ಎಲ್ಲಾ ಹಾಡುಗಳು ಇಷ್ಟವೇ ನನಗೆ. ಒಂದು ಹೇಳ್ತೇನೆ ನಾನು. ವರಮಹಾ ಕೈಲಾಸ ಶಿಖರದಿ ಹರ ನರಸಿ ಕಂಡಾಗ ಕೌತುಕ ಬೆರಸಿ ಭೂಸುರನೋರ್ವನನು ಬೆಸಗೊಂಡಳುಮೆ ಕರೆಸಿ ದಕ್ಷಾಧ್ವರ ಪ್ರಸಂಗ ನನಗೆ ಬಹಳ ಇಷ್ಟ. ಹಾಗೆ ಅಂತೇಳಿ ಪ್ರತಿ ಸಲ ದಕ್ಷಾಧ್ವರ ಪ್ರಸಂಗ ಅಂತ ಹೇಳಿದ್ರೆ ಹೆದರಿಕೆಯೂ ಆಗ್ತದೆ. ತುಂಬಾ ಇಷ್ಟದ ಪ್ರಸಂಗ ಅದು. ಈಗ ನೀವು ದಕ್ಷಾಧ್ವರವನ್ನೇ ತಗೊಂಡ ಕಾರಣ ಮತ್ತೆ ಉಳಿದ ಹೇಗೆ ಹೇಳಿ ನೀವೇನೋ ಹೇಳ್ತಾ ಇದ್ರಿ, ಹೇಳಿ. ಯಾವುದು? ಅಲ್ಲ, ಪ್ರಸಂಗಗಳು ಎಲ್ಲವೂ ಇಷ್ಟವೇ ನನಗೆ. ಯಾವ ಪ್ರಸಂಗ ಇಷ್ಟ ಅಂತ ಕೇಳಿದ್ರೆ ಹೇಳಲಿಕ್ಕೆ ಆಗುದಿಲ್ಲ, ಯಾವ ಹಾಡು ಇಷ್ಟ ಅಂತ ಹೇಳಿದ್ರೆ. ಸರಿ. ಕೆಲವು
ಆ ಸಮಯಕ್ಕೆ ಸರಿಯಾಗುವಾಗ ಅದು ಸಮಯಕ್ಕಾಗುವಾಗ ಬೇಕಾದ ಹಾಗೆ ಬರ್ತದೆ ಅಷ್ಟೇ. ಸರಿ. ಈಗ ನೀವು ದಕ್ಷ ಯಜ್ಞದ್ದೇ ಒಂದು ಇದು ಪದ್ಯವನ್ನು ಹೇಳಿದ ಕಾರಣ ನಾನು ನಿಮ್ಮ ಹತ್ರ ಕೇಳುದು, ದಾಕ್ಷಾಯಿಣಿಯಂತಹ ಕೆಲವು ಸ್ತ್ರೀ ಪಾತ್ರಗಳಿಗೆ ಅದು ಅತ್ಯಂತ ಗಂಭೀರವಾದ ಒಂದು ಪಾತ್ರ ಅಂತ ನಮ್ಮ ಗ್ರಹಿಕೆ ಇರುವಂತದ್ದು. ಅದ್ರಲ್ಲಿ ಈಗ ಇತ್ತೀಚೆಗೆ ತುಂಬಾ ಬದಲಾವಣೆಗಳು ಆಗ್ತಾ ಇದೆ. ಬಾಯಿ ತಾಳಗಳನ್ನ ಹಾಕಿ ಇದ್ ಮಾಡಿ ಕುಣಿಸುವಂತದ್ದು ಅಥವಾ ಚಾಲು ಕುಣಿತಗಳನ್ನ ಕೊಡುವಂತದ್ದು ಎಲ್ಲ ಒಂದೊಂದೇ ಪ್ರಯೋಗಗಳು ಬರ್ತಾ ಇದೆ. ಇದರ ಬಗ್ಗೆ ಒಬ್ಬ ಹಿರಿಯ ಭಾಗವತರಾಗಿ ನೀವು ಏನ್ ಹೇಳ್ತೀರಿ? ನಿಮ್ಮ ನಿಲುವು ಏನು? ನನಗೆ ಅನ್ನಿಸುವುದು, ದಾಕ್ಷಾಯಣಿ ಅಂತ ಹೇಳಿದ್ರೆ ನಾವು ಈಶ್ವರನ ಪತ್ನಿಂತೆ ನಮ್ಮ ಕಲ್ಪನೆ, ಈಶ್ವರನಿಗೆ ನಾವು ದೇವರ ಸ್ಥಾನ ಕೊಡುದು. ಹಾಗಾಗಿ ಅದೇ ಸ್ಥಾನದಲ್ಲಿ ನಾವು ದಾಕ್ಷಾಯಣಿಯನ್ನು ಕಾಣಬೇಕು ಅಂತ ಹೇಳೋದು ನಾನು. ಈಗ ಅದರ ಬಳಿಕ ಮಂತ್ರದ ಪದ್ಯ ಉಂಟು, ನೋಡಿರಿ ದ್ವಿಜರೂಪದನ, ಅದೆಲ್ಲ ನಿಜವಾಗಿ ಮೊದ್ಲಿಗೆಲ್ಲ ಕುಣಿಯುವ ಪದ್ಯಗಳಲ್ಲ ಅದು, ನನಗೆ ತಿಳಿದ ಮಟ್ಟಿಗೆ. ಅದು ಈಗ ಈಗ 2 ಸಲ ಆದ್ರೂ ಹೇಳಿದ್ರು ತೊಂದರೆ ಇಲ್ಲ ಅಂತ ಅನ್ನಿಸ್ತದೆ. ಯಾಕೆಂತ ಹೇಳಿದ್ರೆ ಈಗಿನ ಸನ್ನಿವೇಶ ಹಾಗೆ 2 ಸಲ ಹೇಳ್ಬೋದು. ಹಾಗೆ ಅಂತೇಳಿ ಕುಣಿಬೇಕು ಅಂತ ಹೇಳುವಂತದ್ದು ನನಗೆ ಸರಿ ಅನ್ನಿಸುವುದಿಲ್ಲ. ಹಾಗೆಂತೇಳಿ ಉಳಿದವರು ಹೇಗೆ ಅದನ್ನು ಬಳಸಿಕೊಳ್ತಾರೆ ಹೇಳಿ ಗೊತ್ತಿಲ್ಲ. ಈಗ ನೀವು ಭಾಗವತರಾಗಿದ್ರೆ ಈಗ ಆ ಪ್ರಸಂಗವನ್ನು ನೀವು ಆಡಿಸುವಂತ ಸಂದರ್ಭದಲ್ಲಿ ನೀವು ಹೇಗೆ ಕೊಡ್ತೀರಿ? ಹೌದು, ನಾನು ದಾಕ್ಷಾಯಣಿ ಕುಣಿಲಿಕ್ಕಿಲ್ಲ, ಪದ್ಯಗಳಿಗೆ ಅಭಿನಯ ಮಾತ್ರ. ನಾನು 2 ಸಲ ಹೇಳುದೇ ಒಂದೊಂದು ಶಬ್ದಗಳನ್ನು ಮಾತ್ರ ಹೇಳುದು, ಕೆಲವು ಸಲ ಯಾವಾಗ್ಲೂ ಹೇಳುವುದಿಲ್ಲ. ಅದು ನೋಡಿ. ನಿಮ್ಮ ಕಲಾ ಜೀವನ ಪ್ರಾರಂಭ ಆದಲ್ಲಿಂದ ಈಗ ಒಂದು 30-35 ಅಥವಾ 40 ವರ್ಷಗಳ ಹತ್ತಿರ ಸಾಕಷ್ಟು ಬದಲಾವಣೆಗಳನ್ನು. ಎಷ್ಟು ಹೇಳಿ? 35 ಹತ್ರ ಆಗ್ತದೆ, 33 ಕಳೀತು. 33 ಕಳೀತು. ಇಷ್ಟು ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ, ಸ್ಥಿತ್ಯಂತರಗಳಾಗಿದ್ದಾವೆ. ನೀವು ಗಮನಿಸುವ ಹಾಗೆ ಒಳ್ಳೆಯದಾದಂತಹ ಬದಲಾವಣೆಗಳು ಅಂದ್ರೆ ಸುಧಾರಣೆಗಳು ಅಂತ ನಾವು ಕರಿಬಹುದಾಗಿರುವಂತದ್ದು ಅದು ಏನು? ಆ ಬಗ್ಗೆ ಏನಾದ್ರೂ ಹೇಳ್ತೀರಾ? ಈಗ ಮೊದ್ಲಿದ್ದದ್ದು ಅಷ್ಟು ಚೆನ್ನಾಗಿ ಕಾಣ್ತಿರ್ಲಿಲ್ಲ, ಈಗ ಅದು ಚೆನ್ನಾಗಿದೆ ಅಂತ ಅನ್ನಿಸುವಂತ ಅಂಶಗಳೇನಾದ್ರೂ ಇದ್ದಾವ? ಮೊದಲು ಯಕ್ಷಗಾನ ಹೇಗೆ ಅಂತ ಹೇಳಿದ್ರೆ, ಮೊದಲಿನ ಯಕ್ಷಗಾನ ನೋಡಿ ಮನೆಗೆ ಹೋದ್ರೆ ಒಂದು 4-5 ದಿವಸ ಅದರ ಗುಂಗಿನಿಂದ ಹೊರಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗ ನಮಗೆ ಆ ಅನುಭವಗಳಾಗೋದು ಕಡಿಮೆ. ಅಲ್ಲಿ ಇರುವಾಗ ನಾವು ತುಂಬಾ ಸಂತೋಷ ಪಡ್ತೇವೆ, ಭಾರಿ ಚಂದ ಮಾಡಿದ್ರು ಅಂತ ಹೇಳಿರ್ತೇವೆ. ಹಾಗೆ ಅಂತ ಹೇಳಿ ನಮ್ಗೆ ಅದು ಮತ್ತೆ ಪುನಃ ಇನ್ನೊಮ್ಮೆ ಅದನ್ನೇ ನೋಡ್ಬೇಕಲ್ವಾ ಅಂತ ಹೇಳಿ ಆಗುವಂತಹ ಕೆಲವು ಸನ್ನಿವೇಶಗಳು ಉಂಟು. ಇದು ನಾವು ನೋಡಿ ಆಯ್ತಲ್ಲ ಮೊನ್ನೆ ಅಂತ ಹೇಳಿಕೊಂಡು. ಹಾಗೆ ಅಂತೇಳಿ ದೇವಿ ಮಹಾತ್ಮೆ ಎನ್ನುವ ಪ್ರಸಂಗ ಉಂಟು, ಅದನ್ನು ಒಮ್ಮೆ ನೋಡಿದವರು ಎಷ್ಟು ಸಲವೂ ನೋಡ್ತಾರೆ. ಕೆಲವು ಪ್ರಸಂಗಗಳು ಹೇಳಿದ್ದೆ ನಾನು. ಹಾಗೆ ಅಂತೇಳಿ ಅದ್ಭುತ ಸಾಧನೆ ಮಾಡಿದವರು ಇದ್ದಾರೆ ಈಗ. ಹಾಗೆ ಅದನ್ನು ಹಾಡು ಅಂತ ಹೇಳುವ ಹೇಗೆ ಹೇಳೋದು, ಅವರವರ ದೃಷ್ಟಿಗೆ ಅವರವರ ಭಾವಕ್ಕೆ ಅವರ ದೃಷ್ಟಿಗೆ ಬೇಕಾ? ಹೌದು ಹೌದು, ನನಗೆ ಇಷ್ಟ ಆದದ್ದು ಉಳಿದವರಿಗೆ ಇಷ್ಟ ಆಗ್ಬೇಕು ಅಂತಿಲ್ಲ. ಹಾಗೆ ನೀವು ಭಾಗವತನಲ್ಲದೆ ಹೋಗಿರ್ತಿದ್ರೆ ಅಥವಾ ಭಾಗವತಿಕೆಗೆ ಬರುವಂತ ಅವಕಾಶ ಇಲ್ಲದೆ ಇರ್ತಿದ್ರೆ ನಿಮಗೆ ಮೇಷ್ರಾಗಬೇಕು, ಒಬ್ಬ ಶಾಲೆಯಲ್ಲಿ ಶಿಕ್ಷಕನಾಗಬೇಕು ಅಂತ ಒಂದು ಕನಸಿತ್ತು ಅನ್ನೋದನ್ನ ನಾನು ಕೇಳಿದ್ದೆ. ನೀವು ಅದು ಆ ದಾರಿಯಲ್ಲಿ ಹೋಗಿರ್ತಿದ್ರೆ ಒಳ್ಳೇದು ಅಂತ ಯಾವತ್ತಾದ್ರೂ ಅನ್ನಿಸಿದ್ಯಾ, ಅಥವಾ ಈಗ ಭಾಗವತನಾಗಿ ಬೆಳೆದು ಬಂದದ್ದೇ ಒಳ್ಳೇದಾಯ್ತು ಅಂತ ಅನ್ನಿಸಿದ್ದ? ನನಗೆ ಅಧ್ಯಾಪಕ ಆಗ್ಬೇಕು ಅನ್ನೋ ಆಸೆ ಇದ್ದದ್ದು ಹೌದು. ಹಾಗೆಂತೇಳಿ ನಾನು ಕಳೆದದ್ರ ಬಗ್ಗೆ ಯಾವುದರ ಬಗ್ಗೆಯೂ ಈಗ ಏನು ಇಲ್ಲದೆ ಇರುವ ಹಂತ ಬಿಂದುವಿನಿಂದ ಹೊರಟು ಈಗ ಇಲ್ಲಿವರೆಗೆ ಮುಟ್ಟಿದ್ದೇವಲ್ಲ, ಇದೇ ಸಾಕು. ದೇವರು ನಮಗೆ ಕೊಟ್ಟದ್ದಿಷ್ಟು ಸಾಕು, ಹಾಗೆ ಇದ್ರಲ್ಲೇ ತೃಪ್ತಿ. ಅಂದ್ರೆ ಬಹುಶಃ ಸೂರ್ಯಕುಮಾರ್ ಗೋವಿಂದ ಭಟ್ರ ಜೀವನ ಚರಿತ್ರೆ ಎಲ್ಲ ನಾವು ಓದಿದ ಹಾಗೆ ಅವರು ಕೂಡ ಕನ್ನಡ ಪಂಡಿತರಾಗಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ರಂತೆ. ಅದೇನೋ ಅವರ ಮನೆ ಬೆಂಕಿ ಆಕಸ್ಮಿಕದಲ್ಲಿ ಅವರು ಯಾವ್ದೆಲ್ಲ ಪುಸ್ತಕಗಳು ತಂದಿಟ್ಕೊಂಡಿದ್ರು ಪರೀಕ್ಷೆಗೆ ಕಟ್ಟಬೇಕು ಓದಬೇಕು ಅಂತ, ಅದೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿ ಹೋಯ್ತು. ಆಮೇಲೆ ಆ ಕನಸು ಆಗ್ಲಿಲ್ಲ. ಅವರು ಒಂದು ಸಾಲು ಬರೀತಾರೆ, ಒಂದು ವೇಳೆ ಈಗ
ಶಿಕ್ಷಕನಾಗಿರುವ ಎಷ್ಟು ಮಂದಿ ಗೋವಿಂದ ಭಟ್ರನ್ನು ಜನರಿಗೆ ಗೊತ್ತಿದೆ, ಅದರ ಬದಲು ನಾನು ಕಲಾವಿದನಾಗಿ ಬೆಳೆದದ್ದೇ ಒಳ್ಳೇದಾಯ್ತು ಅಂತ. ಬಹುಶಃ ನಿಮ್ಮ ಸಂಗತಿಯಲ್ಲೂ ಅದೇ ಇರಬಹುದು. ಒಬ್ಬ ಶಿಕ್ಷಕನಾಗಿರುವಂತ ರಮೇಶ್ ಭಟ್ರಿಗಿಂತ ಒಬ್ಬ ಭಾಗವತ ರಮೇಶ ಭಟ್ರಿಗೆ ಹೆಚ್ಚು ಜನರಿಗೆ ಹೆಚ್ಚು ಆಪ್ತರಾಗ್ತಾರೆ ಅಂತ ನಾನು ಖಂಡಿತ ಭಾವಿಸ್ತೇನೆ. ಹೌದು ಹೌದು, ಅದು ಒಂದು ಆಸೆ ಇದ್ದದ್ದು ಹೌದು ನನಗೆ. ಹಾಗೆಂತೇಳಿ ಈಗ ಅದರ ಬಗ್ಗೆ ಹೋಗ್ತಿದ್ರೆ ಅಂತ ಹೇಳಿ ಅನ್ನಿಸುವುದೇ ಇಲ್ಲ ನನಗೆ. ನಾನೀಗ ತುಂಬಾ ಸಂತೋಷದ ಬದುಕು, ನನಗೆ ತುಂಬಾ ಆನಂದ ಕೊಡ್ತಾರೆ ಯಕ್ಷಗಾನ. ಈ ನಿಮ್ಮ ಕಲಾ ಸೇವೆಗೆ ನಿಮ್ಮ ಕುಟುಂಬದ ನಿಮ್ಮ ನಿಮ್ಮ ಮನೆಯವರ ಅವರೆಲ್ಲರ ಬೆಂಬಲ ಹೇಗಿದೆ? ತುಂಬಾ ಉಂಟು. ನನ್ನ ಮಡದಿಯಾದಂತಹ ಜಯಗೌರಿ ಬಹಳ ಪ್ರೋತ್ಸಾಹ ಇದಕ್ಕೆ. ಯಾವುದೇ ಕೆಲವು ಸಲ ಬಂದು ಪುನಃ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗುವಾಗಲೂ ಕೂಡ ಅದಕ್ಕೆ ಬೇಕಾದಂತ ಎಲ್ಲ ಅನುವು ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಮಗ ಕೂಡ ಅಷ್ಟೇ, ನನಗೆ ತುಂಬಾ ಸುಸ್ತಾದ ಸಮಯದಲ್ಲಿ ಮನೆ ಬರ್ತೇನೆ ಒಟ್ಟಿಗೆ ಡ್ರೈವ್ ಮಾಡ್ಲಿಕ್ಕೆ ಅಂತ ಹೇಳಿ ಕೂಡ ಬಂದದ್ದು ಉಂಟು. ನೀವೊಬ್ರೇ ಹೋಗ್ಬೇಡಿ ಇವತ್ತು ಅಂತ ಹೇಳಿ. ಮತ್ತೆ ಮಗಳಿಗೆ ಈಗ ಮದುವೆ ಆಗಿದೆ. ಮಗಳಿಗೆ ಇಲ್ಲಿ ಮನೇಲಿ ಇರುವಾಗ ಅವಳು ಕೂಡ ಅಂಗಿ ಶಾಲು ಇದೆಲ್ಲ ತೆಗೆದಿಟ್ಟಿದ್ದೇನಪ್ಪ ಅಂತೆಲ್ಲ ಹೇಳಿ ತುಂಬಾ ಸಹಕಾರ ಆಯ್ತು ಮನೆಯಿಂದ, ಈಗ್ಲೂ ಉಂಟು. ನಿಮ್ಮ ಮಕ್ಕಳು ಈ ರಂಗಕ್ಕೆ ಬರ್ಲಿಕ್ಕೆ ಇಷ್ಟಪಡ್ಲಿಲ್ವಾ, ಅಥವಾ ಭಾಗವತಿಕೆಯನ್ನಾದ್ರೂ ಕಲಿಯುವಂತ ಮನ್ಸು ಮಾಡ್ಲಿಲ್ವಾ? ಇಲ್ಲ, ನನ್ನ ಮಗ ಯಕ್ಷಗಾನದ ನಾಟ್ಯ ಶಾಲೆಯಲ್ಲಿ ವಾರ್ಷಿಕೋತ್ಸವಕ್ಕೆ ಯಕ್ಷಗಾನದ ವೇಷ ಮಾಡ್ತಾ ಇದ್ದ. ಹಾಗೆ ನನ್ನ ಮಗ ಯಕ್ಷಗಾನದ ವೇಷ ಮಾಡ್ತಾ ಇದ್ದ ಶಾಲೆಯ ವಾರ್ಷಿಕೋತ್ಸವಗಳಲ್ಲಿ. ಹಾಗೆ ಮನೆಗೆ ಒಂದು ದಿವಸ ಶ್ರೀಧರ ಭಂಡಾರಿ ಅವರು ಬಂದು ಕಲಿಸಿಕೊಡ್ತೇನೆ ಅಂತ ಹೇಳಿ ಕೂಡ ಪ್ರಾರಂಭ ಮಾಡಿದ್ರು. ಇವನಿಗೆ ಹಾಗೆ ದೊಡ್ಡ ಇಂಟ್ರೆಸ್ಟ್ ಅಂತ ಬರ್ಲಿಲ್ಲ. ಮತ್ತೆ ಇದನ್ನೆಲ್ಲ ಒತ್ತಾಯದಲ್ಲಿ ತುರುಕಿಸಿದ್ರೆ ಬರುದಿಲ್ಲ ಮಕ್ಕಳಿಗೆ, ಅವರಿಗೆ ಮತ್ತೆ ಅದು ಬಲವಂತವಾಗಿ ಮತ್ತೆ ಅದರ ದ್ವೇಷ ಬಂದ್ರೆ ಅಂತ ಹೇಳಿ ಯಾವುದನ್ನು ಒತ್ತಾಯ ಮಾಡ್ಲಿಲ್ಲ ನಾನು ಅವರಿಗೆ. ನಾನು ಕೂಡ ಮದುವೆ ಆದ ಬಳಿಕ ಮಗಳು ಹುಟ್ಟಿದ ಬಳಿಕ ಯಕ್ಷಗಾನ ಕ್ಲಾಸಿಗೆ ಹೋಗಿ ಕಲ್ತದ್ದು. ಹಾಗೆ ಅವರಿಗೆ ಬೇಕು ಅಂತ ಅನಿಸಿದ್ರೆ ಯಾವಾಗ್ಲೂ ಕಲಿಬಹುದು. ಹಾಗೆ ನಾನು ಅಗರಿ ಮಾರ್ಗದ ಬಗ್ಗೆ ಅಭ್ಯಾಸ ಮಾಡ್ಲಿಕ್ಕೆ ಈಗ ಹೊರಟದ್ದು. ಈ ಅಗರಿ ಶೈಲಿ ಅಂತ ಹೇಳಿದಾಗ ನೆನಪಾಯ್ತು, ಈ ಬೇರೆ ಪದ್ಯಗಳ ಕ್ರಮಕ್ಕೂ ಈಗ ಭಾಗವತಿಕೆಯ ಮಟ್ಟಿಗೂ ಯಕ್ಷಗಾನ ಮಟ್ಟಿಗೂ ಈ ಅಗರಿ ಶೈಲಿಗೂ ಅದು ಏನು ವ್ಯತ್ಯಾಸ? ಮೂಲದಲ್ಲಿ ಎಲ್ಲವೂ ಒಂದೇ. ಯಕ್ಷಗಾನದ ಶೈಲಿ ಯಾವುದೇ ವಿಳಂಬಿತ ಗತಿ ಯಾವುದೂ ಇರ್ಲಿಲ್ಲ ಯಕ್ಷಗಾನದಲ್ಲಿ. ಮೊದಲು ಒಂದೊಂದು ಭಾಗವತರ ಮೂಲಕ ಆ ಸಂಪ್ರದಾಯ ಬೆಳೆದು ಬಂತು. ಬಲಿಪರಿಂದಾಗಿ ಬಲಿಪ ಸಂಪ್ರದಾಯ, ಅಗರಿಯವರಿಂದಾಗಿ ಅಗರಿ ಸಂಪ್ರದಾಯ. ಅದು ಎರಡು ಮೂಲ ಅಗರಿ ಶ್ರೀನಿವಾಸ ಭಾಗವತರ ಹಾಡು ಮತ್ತೆ ಬಲಿಪರ ಹಾಡುಗಳನ್ನು ಕೇಳಿದ್ರೆ ಮೊದಲಿನ ಕೆಲವು ರಾಗಗಳು ಒಂದೇ ರೀತಿ ಉಂಟದು, ಜಾಸ್ತಿ ವ್ಯತ್ಯಾಸಗಳಿಲ್ಲ ಅದರಲ್ಲಿ. ಎಲ್ಲ ಕೇವಲ 1 ನಿಮಿಷದಲ್ಲಿ ಮುಗಿದು ಹೋಗುವಂತ ಹಾಡುಗಳೇ ಜಾಸ್ತಿ, ಯಾವುದೇ ಹಾಡುಗಳಾದ್ರೂ ಕೂಡ. ನಮಗೆ ಅದಕ್ಕೊಂದು ನೀವು ಬಗ್ಗೆ ಒಂದು ಕುತೂಹಲ, ಯಾಕಂದ್ರೆ ಹೇಳಿ ಹೇಗೆ ಒಂದು ಮಾದರಿಯ ಮೂಲಕ ಈಗ ಮಾಮೂಲಿ ನೀವು ಹಾಡುವ ಶೈಲಿ, ಅದಕ್ಕೂ ಒಂದು ಅಗರಿ ಶೈಲಿಯ ಒಂದು ಪದ್ಯ, ಅದೇ ಪದ್ಯವನ್ನು ನೀವು ಅಗರಿ ಶೈಲಿಯಲ್ಲಿ ಹಾಡಿ ತೋರಿಸಬಹುದಾ? ಈಗ ಒಂದೇ ಪದ್ಯವನ್ನು ನೀವು ಮಾಮೂಲಿಯಾಗಿ ಹಾಡುವಂತ ಇದಕ್ಕೂ ಅಗರಿ ಶೈಲಿಯಲ್ಲಿಯೂ ಹಾಡಿ ತೋರಿಸ್ತೀರಾ ಅಂತ? ಹಾಡಿ ತೋರಿಸ್ಬೇಕು ಅಂತಾದ್ರೆ ಭೇದ ಬೀಜಗನು ದಿವಸ ಭೇದ ಬೀಜಗನು ದಿವಸ ಅಪವಾದವನು ತಾ ಕಳೆಯಲು ಸುಗ ಸದರದಿ ಬಡೆಯಲಿಗೆ ಮೆರೆವ ತಳುದರಿಯನು ಇದು ಅಗರಿಯವರ ಕ್ರಮ. ಇಷ್ಟೇ, 1 ನಿಮಿಷದ ಒಳಗೆ ಹಾಡು ಮುಗ್ದಾಗ್ತದೆ ಅವರದ್ದು.
ನನಗೆ ಈಗ ನೀವು ಕೂಡ್ಲೆ ಹೇಳಲಿಕ್ಕೆ ಹೇಳುವಾಗ ಅದೇ ರೀತಿ ಬಂದ್ರು ಕಷ್ಟವೇ, ನೋಡ್ತೇನೆ. ಸರಿ. ಭೇದ ಬಿಜ್ಜಗನು ದಿವಸ ಅಪವಾದವನು ಕಳೆಯಲೋ ಸುಗ ಭೇದ ಬಿಜ್ಜಗನು ದಿವಸ ಅಪವಾದವನು ಕಳೆಯಲೋ ಸುಗ ಸಾದರದಿ ಪಡೆಯಲಿಗೆ ಮೇರೆವ ತಳೋದರಿಯನು ಹಾಗೆ ಇಷ್ಟೇ ವ್ಯತ್ಯಾಸಗಳು. ನೀವು ಹೀಗೆ ತೋರಿಸಿದ್ರೆ ನಮಗೆ ಗೊತ್ತಾಗ್ತದೆ ಆ ವ್ಯತ್ಯಾಸ ಏನು ಅಂತ ಅನ್ನೋದು. ಕೆಲವು ನಿಮ್ಮ ವಿಡಿಯೋಗಳನ್ನು ಗಮನಿಸಿದೆ ಅಗರಿ ಶೈಲಿಯ ಪದ್ಯಗಳು ಅಂತ, ಆದ್ರೆ ತಕ್ಷಣಕ್ಕೆ ನಮಗೆ ಆ ವ್ಯತ್ಯಾಸ ಏನು ಅಂತ ಅನ್ನೋದು ಕೂಡ್ಲೆ ಗೊತ್ತಾಗುದಿಲ್ಲ. ಅದು ಆ ಸಂದರ್ಭದಲ್ಲಿ ಅರ್ಥಧಾರಿಗಳು ತೆಗೆದುಕೊಳ್ಳುವ ಭಾವನೆ ಇರ್ಲಿಕ್ಕೂ ಸಾಕು, ಹಾಗೆ ಬರುದು. ಆ ಸನ್ನಿವೇಶಕ್ಕೆ ಆ ರಾಗ ಸೂಕ್ತ ಆಗಿ ಬಂದದಿರ್ಲಿಕ್ಕೂ ಸಾಕದು. ಈಗ ಯಕ್ಷಗಾನ ಅಕಾಡೆಮಿಯ ಸದಸ್ಯರೂ ಆಗಿರುವ ನಿಮ್ಮ ಸ್ನೇಹಿತರು ಆಗಿರುವ ರಾಧಾಕೃಷ್ಣ ಕಲ್ಚಾರ್ ಅವರು ಒಂದು ಸಂದೇಶ ಕಳಿಸಿದ್ದಾರೆ. ಹಳೆಯ ಮಟ್ಟುಗಳ ಯಾವ್ದಾದ್ರು ಒಂದೆರಡು ಪದ್ಯಗಳನ್ನು ಹಾಡಿ ಅಂತ. ಸರಿ, ಒಂದು ಪೀಲು ರಾಗದ ಹಾಡನ್ನು ಹಾಡ್ತೇನೆ. ಪಾಲಿಸೋಲಿದು ನಿತ್ಯವರದೆ ಭವಾನಿ ಈ ಪಾಲಿಸೋಲಿದು ನಿತ್ಯವರದೆ ಭವಾನಿ ವ್ಯಾಳವೇಣಿಯೇ ನಿನ್ನ ನುತಿಪೆ ಶರುವಾಣಿ ನೀಲಗಳ ನರ್ಧಾಂಗಿ ಮೌಕ್ತಿಕ ಮಾಲೆಯ ಋಣ ಕಪೋಲೆ ಮದ ಶುಂಡಾಲ ಗಮನ ವಿಶಾಲೆ ಕರುಣಾಲೋಲೆ ಸುಂದರಿ ಮೂಲ ರೂಪಿಣಿ ಪಾಲಿಸೋಲಿದು ನಿತ್ಯ ವರದೆ ಭವಾನಿ ಇದು ಒಂದು ಹಳೆಯ ಕ್ರಮದ ಹಾಡು, ಪೀಲು ರಾಗ. ಬೇರೆ ಒಂದು ಹೇಳಿ, ಸುರುಟಿ. ಸುರುಟಿಯಲ್ಲಿ ಸಾರಸಮುಖಿ ಕೇಳೆ ವಚನವ ಶಾರದೆ ಗುಣಶೀಲೆ ಸಾರಸಮುಖಿ ಕೇಳೆ ವಚನವ ಶಾರದೆ ಗುಣಶೀಲೆ ನಾರಿಮಣಿಯ 16 ವರುಷ ಮುಳಿದೋರುತ ಯೌವನ ಏರುವ ಸಮಯದಿ ಸಾರಸಮುಖಿ ಕೇಳೆ ವಚನವ ಶಾರದೆ ಗುಣಶೀಲೆ ಬೀರುತ ಕಿರುನಗೆಯ ಅನ್ನುವ ಪದ್ಯವನ್ನು ಹಾಡಬೇಕು ಅಂತ ನಿಮ್ಮ ಒಬ್ರು ಅಭಿಮಾನಿ ಕೇಳ್ತಾ ಇದ್ದಾರೆ. ಬೀರುತ ಕಿರುನಗೆ. ಸಾಹಿತ್ಯ ಬಾಯಿಗೆ ಪಕ್ಕ ಬಾರದೇ ಇದ್ರೆ ಅಂತ ಹೇಳಿ ಹೆದರಿಕೆ ಆಗೋದು.
ಒಂದ್ ನೆನಪಿಸಿಕೊಳ್ಳಿ. ವಿರುತ ಕಿರುನಗೆಯ ಕಣ್ಣಿನ ಓರೆ ನೋಟದ ಕಾಂತಿಯ ವಿರುತ ಕಿರುನಗೆಯ ಆ ವಿರುತ ಕಿರುನಗೆಯ ಕಣ್ಣಿನ ಓರೆ ನೋಟದ ಕಾಂತಿಯ ಕಣ್ಣಿನ ಓರೆ ನೋಟದ ಕಾಂತಿಯ ವರ ನಡು ಬಳುಕುತ ಹರಿಸರಿಯಾನನೆ ವರ ನಡು ಬಳುಕುತ ಹರಿಸರಿಯಾನನೆ ದುರುಳನ ಕಂಡ ಕ್ಷಣ ತಡೆದಿಂತೆಂದಳು ಬೀರುತ ಕಿರುನಗೆಯ ಆ ಬಹುಶಃ ಇದನ್ನು ಕೇಳ್ತಾ ಇರುವಂತಹ ವೇಷಧಾರಿಗಳಿಗೆಲ್ಲ ಒಂದು ಅಭಿನಯ ಮುಖಾಭಿನಯ ಕೊಟ್ಟು ಹೋದಿತ್ತು ನಿಮ್ಮ ಈ ಪದ್ಯವನ್ನು ಕೇಳ್ತಾ ಇರ್ಬೇಕಾದ್ರೆ. ಸಂತೋಷ. ಇಲ್ಲಿ ತುಂಬಾ ಜನ ಅಭಿಮಾನಿಗಳು ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಒಳ್ಳೆಯ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹಾಗೆ ಅನೇಕ ಕೋರಿಕೆಗಳು ಕೂಡ ಇದೆ. ಪಾರ್ಥಿಸುಬ್ಬನ ರಚನೆಗಳಲ್ಲಿ ನಿಮಗೆ ಇಷ್ಟವಾದ ಒಂದು ರಚನೆಯನ್ನ ಹಾಡಿ. ಕಂಬು ಕಂಠಿನಿ ಚಾರುಶೀಲೆ ಕಮಲಮುಖಿ ಕುಂಭಕುಚೆ ಪುತ್ಥಳಿಯ ಗೊಂಬೆ ಪ್ರತಿರಂಭೆ ಮಕ್ಕಳಿಲ್ಲದೆ ಬಹಳ ಕಾಲ ನಾನಿರಲು ದುಃಖದೊಳಗಾಗ ಮುನಿಪಾಲ ಬಂದೆನಗೆ ಅಕ್ಕದಿಂದುಪದೇಶವಿತ್ತುದಿದು ಮೂಲ ಕಂಬು ಕಂಠಿನಿ ಚಾರುಶೀಲೆ ಚಾರುಶೀಲೆ ಈ ಕೋರಿಕೆಯನ್ನು ಸಲ್ಲಿಸಿದ್ದಂತವರು ಧನಂಜಯ ಕುಂಬ್ಳೆ ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ರಾಧಾಕೃಷ್ಣ ಕಲ್ಚಾರ್ ಅವರು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಯಕ್ಷಗಾನ ರಂಗಭೂಮಿಯಲ್ಲಿ ಗುರುತಿಸಬಹುದಾದ ಒಳ್ಳೆಯ ಪರಿವರ್ತನೆ ಆಗಿಯೇ ಇಲ್ಲವೇ? ಇದ್ದರೆ ಉದಾಹರಿಸಬಹುದೇ? ಬಹಳ ಕಷ್ಟದ ಪ್ರಶ್ನೆ ಅವರ ಪ್ರಶ್ನೆ. ನೀವು ಗಮನಿಸಿದ ಹಾಗೆ ಈಗಿನ ಯಕ್ಷಗಾನದ ತಾಳಮದ್ದಳೆ ಆಗ್ಲಿ ಅಥವಾ ಬಯಲಾಟಗಳಾಗ್ಲಿ ಎಲ್ಲ ಮೊದ್ಲೇ ಇಂತಿಂಥವರೇ ಬೇಕು ಹೇಳುವಂತಹ ಒಂದು ಇದರಲ್ಲಿ ತಯಾರಾಗ್ತಾ ಇರುವಂತಹ ಸನ್ನಿವೇಶವನ್ನು ಕಾಣ್ತಾ ಇದ್ದೇವೆ ನಾವು. ಅಂತ ಪರಿಸ್ಥಿತಿಯಲ್ಲೂ ಕೂಡ ಬರೇ ಅರ್ಥಗಾರಿಕೆ ಅಥವಾ ವೇಷಗಾರಿಕೆ ಅಥವಾ ಹಿಮ್ಮೇಳ ಅದರ ಮೂಲ ಸತ್ವವನ್ನು ಗುರುತಿಸಿ ಕರೆಯುವಂತವರು ಇದ್ದಾರೆ ಅಂತ ಹೇಳೋದು ಒಂದು ಸಂತೋಷದ ಸಂಗತಿ.
ಹಾಗೆ ಯಾವುದನ್ನು ತಪ್ಪು ಅಂತ ಹೇಳಿಕ್ಕೆ ಆಗುದಿಲ್ಲ. ಈಗ ಹೇಗೆ ಅಂತ ಹೇಳಿದ್ರೆ, ಈಗ ಯಕ್ಷಗಾನ ಕಲೆ ಅಂತ ಹೇಳೋದು ಬರೀ ಕಲಾವಿದರು, ಕೆಲವು ಮೊದ್ಲಿನ ಹಾಗೆ ಪೂರ್ತಿ ಯಕ್ಷಗಾನ ನೋಡುದಿಲ್ಲ, ಬಹಳ ಅಪರೂಪಕ್ಕೆ ನೋಡ್ತಾರೆ ಎಲ್ಲ. ಅವರ ಇಷ್ಟದ ಕಲಾವಿದರು ಇರುವಷ್ಟು ಹೊತ್ತು ಆಟ ನೋಡ್ತಾರೆ ಅಥವಾ ತಾಳಮದ್ದಲೆ ಕೇಳ್ತಾರೆ. ಉಳಿದದ್ದನ್ನು ಕೇಳುವಂತಹ ಇದು ಕಡಿಮೆ. ಈಗ ಅಪವಾದ ಉಂಟು ಅದಕ್ಕೆ, ಇಲ್ಲ ಅಂತ ಹಾಗೆ ಹೆಚ್ಚಿನ ಕಡೆಗಳಲ್ಲಿ ಅದನ್ನ ನಾನು ಗಮನಿಸ್ತಾ ಇದ್ದೇನೆ. ಈಗ ನಿಮಗೆ ಈ ಜೋಡಾಟ ಅಥವಾ ಈ ಕೂಡಾಟ, ಬಹುಶಃ ಜೋಡಾಟ ಅಂತ ಕರೀತಾರೆ ಕಾಣ್ಬೇಕು, ಆ ರೀತಿಯ ರಂಗಸ್ಥಳದ ಅನುಭವ ಯಾವ್ದಾದ್ರು ಇದೆಯಾ? ಬಹಳ ಮೊದಲು ನಾನು ಹವ್ಯಾಸಿ ಆಗಿದ್ದ ಸಮಯದಲ್ಲಿ ಕರ್ನಾಟಕ ಮೇಳದ ರಜೆಗೆ ಹೋಗ್ತಾ ಇದ್ದೆ. ಆಗ ಮಂಗಳೂರು ಪುರಭವನದಲ್ಲಿ ಒಂದು ಜೋಡಾಟ ಆಗಿತ್ತು, ತ್ರಿಜನ್ಮ ಮೋಕ್ಷ. ಪೆರಡೂರು ಮೇಳ ಮತ್ತೆ ಕರ್ನಾಟಕ ಮೇಳಕ್ಕೆ ಇದ್ದದ್ದು ಬಹುಶಃ ನನ್ನ ನೆನಪಿನಲ್ಲಿ. ಆ ಸಮಯದಲ್ಲಿ ಪ್ರಾರಂಭದಲ್ಲಿ ನಾನು ತ್ರಿಜನ್ಮ ಮೋಕ್ಷದಲ್ಲಿ ಜಯ ವಿಜಯರು ಹಿರಣ್ಯಾಕ್ಷ ಹಿರಣ್ಯಕಶಿಪರ ಶಾಪ ಪಡೆಯುವಲ್ಲಿವರೆಗಿನ ಹಾಡನ್ನು ನಾನು ಹೇಳಿದ್ದೇನೆ. ಅದು ಒಂದು ಮರೆಯಲಾಗದ ಒಂದು ಅನುಭವ ನನಗೆ. ಮತ್ತೆ ಎಡನೀರು ಮೇಳದಲ್ಲಿರುವಾಗ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ತುಂಬಾ ಬಯಲಾಟಗಳಲ್ಲಿ, ತಾಳಮದ್ದಳೆಗಳಲ್ಲಿ ಹಾಡನ್ನು ಹೇಳಿದ್ದೇನೆ. ನನ್ನಿಂದ ಹಿರಿಯರು ಇದ್ರೂ ಕೂಡ ಪೂರ್ತಿ ಜವಾಬ್ದಾರಿಯನ್ನು ನನ್ನ ಮೇಲೆ ವಹಿಸಿ ಯಕ್ಷಗಾನವನ್ನು ಮಾಡಿಸ್ತಾ ಇದ್ರು ಅವರು. ಹಾಗೆ ಎಡನೀರು ಮಠದ ಎಲ್ರಿಗೂ ತುಂಬಾ ಆಭಾರಿ ನಾನು. ಸ್ವಾಮೀಜಿಯವರ ಅನುಗ್ರಹ ಅಂತೂ. ಅಲ್ಲಿ ಕೂಡ ಒಂದು ಬಯಲಾಟದಲ್ಲಿ, ಜೋಡಾಟದಲ್ಲಿ ಹಾಡನ್ನು ಹೇಳಿದ್ದೇನೆ. ಆ ಸಮಯದಲ್ಲಿ ಕೂಡ ಹಾಗೆ ನನಗೆ ಮಂಗಳೂರಿನಿಂದ ಸ್ವಲ್ಪ ಅನುಭವ ಬೇರೆ ಇಲ್ಲಿ. ಯಾಕೆಂತ ಹೇಳಿದ್ರೆ ನಾವು ಮೊದಲೇ ಮಾತಾಡಿಕೊಂಡು ಹೋದದ್ದು ಕಲಾವಿದರು, ಮತ್ತೊಂದು ಮೇಳದ ಕಲಾವಿದರು ಮತ್ತೆ ನಾನು. ಇಲ್ಲ, ನಾವು ಬೇಗ ಬೇಗ ಹೋಗುವಂತ ಅವ್ರು ಹೇಳಿದ್ರು. ಅಲ್ಲಿ ಮಾತ್ರ ಪ್ರಮೀಳಾರ್ಜುನದ ಸಂದರ್ಭ ತುಂಬಾ ಹೊತ್ತು ಹೇಳ್ತಾ ಇದ್ರಲ್ಲಿ. ಆಗ ನಾನು ನಿಲ್ಲಿಸಿದ್ರೆ ಅಭಾಸ ಆಗ್ತದೆ, ಒಟ್ಟಿಗೆ ಹೋಗಿ ನಿಲ್ಲಿಸುವಂತ ಅವರಿಗೆ ಮಾತು ಕೊಟ್ಟಾಗಿದೆ, ಒಟ್ಟೊಟ್ಟಿಗೆ ಹೋಗುದು ಅಂತ ಹೇಳಿ ಆಗ ನಮ್ಮ ರಂಗಸ್ಥಳದಲ್ಲಿ ಗೋವಿಂದ ಭಟ್ರದ್ದು ಅರ್ಜುನ ಇದ್ದದ್ದು. ಸ್ವಲ್ಪ ಹೊತ್ತು ನಿತ್ರು. ಹಾಗೆ ನನಗೆ ಒಂದೇ ಹಾಡನ್ನು ಎರಡೆರಡು ಮೂರು ಸಲ ಹೇಳಿ ಆಯ್ತು. ನಾನು ಬೇರೆ ಬೇರೆ ರಾಗದಲ್ಲಿ ಧೀರ ಕೇಳು ನಿನ್ನ ಅಂಗ ಸಂಗ ಕನ್ನಯ್ಯಮನ ಕೋಳು ಹೋದುದು ಸುಖ ಕೆಲಸ ಆ ಗೆರೆಯನ್ನು ಒಂದು 7-8 ಸಲ ಹೇಳಿದೆ. ಅಲ್ಲಿ ಇನ್ನೂ ಅವರು ಕುಣಿತವೇ ಮುಗಿಲಿಲ್ಲ ಮತ್ತೊಂದು ಮೇಳದಲ್ಲಿ. ಆಗ ಗೋವಿಂದ ಭಟ್ರು ನನ್ನ ಹತ್ರ ಮೆಲ್ಲಗೆ ತಿರುಗಿ ಹೇಳಿದ್ರು, ನಾವು ನಿಲ್ಲಿಸುವ ಇದನ್ನು ಇಲ್ಲಿಗೆ ಅಂತ ಹೇಳಿದ್ರು. 2 ನಿಮಿಷದಲ್ಲಿ ನಮ್ದು ತಿತ್ತಿತ್ತೈ ತಾಳಕ್ಕೆ ಹೋಗಿ ವೇಷ ಮುಗಿದು ವೇಷ ಒಳಗೆ ಹೋಗಿ ಆಗಿದೆ. ಹಾಗೆ ಇದು ಗೋವಿಂದ ಭಟ್ರೊಟ್ಟಿಗೆ ಒಂದು ಒಡನಾಟ. ಮತ್ತೆ ಇದೊಂದು ಅನುಭವ ಅಷ್ಟೇ. ಅಂದ್ರೆ ತಾಳಮದ್ದಳೆಯಲ್ಲೂ ಕೂಡ ದಿಗ್ಗಜರು ಅಂತ ಕರೆಸಿಕೊಂಡವರಿಗೆ ನೀವು ಅವರು ಮುಮ್ಮೇಳದಲ್ಲಿ ಇರ್ಬೇಕಾದ್ರೆ ನೀವು ಪದ ಹೇಳಿದ್ದೀರಿ. ಹಾಗೆ ರಂಗಸ್ಥಳದಲ್ಲಿಯೂ ಕೂಡ ತೆಂಕುತಿಟ್ಟಿಗೆ ಅಂತಲ್ಲ, ಯಕ್ಷಗಾನಕ್ಕೆ ಒಬ್ಬ ಗುರುವಿನ ಸ್ಥಾನದಲ್ಲಿ ಇರುವಂತವರು ಸೂರ್ಯಕುಮಾರ್ ಗೋವಿಂದ ಭಟ್ರು. ಅವರಿಗೂ ಪದ್ಯ ಹಾಡುವಂತ, ಭಾಗವತಿಕೆ ಮಾಡುವಂತ ಅವಕಾಶ ನಿಮಗೆ ಸಿಕ್ಕಿದೆ ಅಂತ ಅನ್ನೋದು ಬಹುಶಃ ನಿಜವಾಗಿಯೂ ಒಳ್ಳೆ ಸಂತೋಷದ ಸಂಗತಿ. ನನಗೆ ಮತ್ತೆ ಇದೊಂದು ಸಂತೋಷದ ಸಂಗತಿ ಒಂದು ಹೇಳಿ ಬಿಡ್ತೇನೆ ನಾನು. ಇದು ಧರ್ಮಸ್ಥಳ ಮೇಳದಲ್ಲಿ 2ನೇ ಮೇಳ ಅಂತ ಉಂಟು ಧರ್ಮಸ್ಥಳದ್ದು. ನಾನು ಹವ್ಯಾಸಿ ಆಗಿದ್ದಾಗ 2ನೇ ಮೇಳದಲ್ಲಿ ಧರ್ಮಸ್ಥಳ ಮೇಳದ ಕಲಾವಿದರಿಗೆ ಹೋಗಿ 1-2 ಕಡೆ ಯಕ್ಷಗಾನದ ಭಾಗವತಿಕೆ ಮಾಡಿ ಬಂದಿದೆ. ಎಲ್ಲ ಮೇಳದ ಕಲಾವಿದರೇ ಇದ್ದದ್ದು, ನಾನೊಬ್ಬನೇ ಹೊಸಬ ಅಲ್ಲಿ. ಬಹುಶಃ ಅಂತ ಎಲ್ಲ ಅನುಭವಗಳು ನಿಮ್ಮನ್ನ ಈ ರೀತಿಯಾಗಿ ರೂಪಿಸಿದೆ ಅಂತ ಹೇಳಬಹುದೇನೋ. ಹೌದು. ಅಂದ್ರೆ ನನ್ನ ಕರ್ನಾಟಕ ಮೇಳದಲ್ಲಿ ನಾನು ಅಲ್ಲೆಲ್ಲ ತುಳು ಪ್ರಸಂಗ ಇದ್ದದ್ದಾದ್ರೆ ಆದ್ರೂ ಮೊದಲಾಗಿ ನನಗೆ ಪ್ರಸಂಗ ಗೊತ್ತಿರ್ಲಿಲ್ಲ. ಸಮಯಕ್ಕೆ ನಾನೊಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಹಾಗಾಗಿ ಆ ಸಮಯಕ್ಕೆ ಸರಿಯಾಗಿ ಹೋಗ್ತಾ ಇದ್ದೆ. ಇಡೀ ಕಥೆಯನ್ನು ಓದುವಷ್ಟು ವ್ಯವಧಾನ ಇರಲಿಲ್ಲ. ರಂಗಸ್ಥಳಕ್ಕೆ ಹೋದ ಮೇಲೆ ಪುಸ್ತಕ ನೋಡಿ ಹಾಡುಗಳನ್ನು ಹೇಳಿದಂತ ದಿವಸಗಳು ಇತ್ತು. ಅದು ಬಹುಶಃ ರಂಗಸ್ಥಳದ ಬಗೆಗಿನ ಜಾಗೃತೆಯನ್ನು ಜಾಸ್ತಿ ನನ್ನಲ್ಲಿ ಹೆಚ್ಚಿಸಿತು ಅಂತ ಕಾಣ್ತದೆ. ವಾದಿರಾಜರಾವ್ ಅನ್ನುವರು ಕೇಳ್ತಾ ಇದ್ದಾರೆ, ಅಗರಿ ಶೈಲಿಯಲ್ಲಿ ಮೋಹನ ರಾಗದ ಒಂದು ಪದ್ಯ ಹೇಳಬಹುದಾ? ಅಗರಿ ಶೈಲಿಯಲ್ಲಿ ಮೋಹನ ರಾಗ ಪ್ರಯತ್ನ ಮಾಡ್ತೇನೆ.
ಕಮಲಾಯತಾಂಬಕಿ ಕುಮುದೇ ನಿಲಾಲಿಸು ಮಮತೆಯೊಳಿದಾನು ಬಾಲೇ ರಮಣೀಯ ಘನ ಕ್ರತುವಿಂಗೆಂದು ಫಣಿಪಾನ ರಮಿಸೆಂದು ಕರೆದನಲ್ಲೇ. ಅಷ್ಟೇ ಹಾಡು, ಅವರದ್ದು ಭಾವನೆ ಮಾತ್ರ. ಬಹುಶಃ ಅಷ್ಟು ಹಾಡಿದ್ರಲ್ಲೂ ಕೂಡ ಆ ಪದ್ಯಕ್ಕೆ ಯಾವ ಭಾವನೆ ಬರ್ಬೇಕೋ ಅದನ್ನು ತರಿಸ್ಲಿಕ್ಕೆ ಅದು ಖಂಡಿತ ಸಮರ್ಥ ಅಲ್ವಾ? ಖಂಡಿತ ಖಂಡಿತವೇ. ಲೈನ್ಕಜೆ ರಾಮಚಂದ್ರ ಅಣ್ಣ ಕೇಳ್ತಾ ಇದ್ದಾರೆ, ಬೆಳದಿಂಗಳ ಹಬ್ಬದಲ್ಲಿ ಹಾಡಿದ ವಿಶೇಷ ಹಾಡು ಹೇಳಬಹುದೇ ಅಂತ. ಅದೇನು ವಿಶೇಷ? ಅದೊಂದು ಜಯಂತ ಕಾಯ್ಕಿಣಿಯವರ ಹಾಡು, ಮಳೆ ನಿಂತು ಹೋದ ಮೇಲೆ ಹಾಡನ್ನು ಯಕ್ಷಗಾನದ ದಾಟಿಯಲ್ಲಿ ಹಾಡಿದ್ದು. ಓಹೋ. ಜಯಂತ ಕಾಯ್ಕಿಣಿಯವರು ಎದುರು ಇದ್ರೆ ಆ ದಿವಸ ಒಂದು 2-3 ಹಾಡುಗಳನ್ನು ಬೇರೆ ಬೇರೆ ರಾಗದಲ್ಲಿ ಹೇಳಿದ್ದೇನೆ ಆ ದಿವಸ. ಅವರು ಕೂಡಲೇ ಎದ್ದು ನಿಂತು ಹೇಳಿದ್ದಾರೆ, ಇಷ್ಟು ಸುಲಭದಲ್ಲಿ ನೀವು ಬೇರೆ ಬೇರೆ ರಾಗದಲ್ಲಿ ಹೇಳ್ತೀರಲ್ಲ, ನಮಗೆ ಅಲ್ಲಿ ಸಿನಿಮಾದಲ್ಲಿ ಆದ್ರೆ ಅದು ಒಂದು ಸಲ ಹೇಳಿ ಅದು ಕಟ್ 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 ಅಂತ ಹೇಳಿಕೊಂಡು ಒಂದು 15 ಸಲ ಹೇಳ್ಬೇಕಾಗ್ತದೆ. ಯಾವುದೇ ಪೂರ್ವ ತಯಾರಿ ಇಲ್ಲದೆ ಬರೀ ಹಾಡು ನೋಡಿಕೊಂಡೇ ಹಾಗೆ ಹೇಳ್ತೀರಲ್ವ ಅಂತ ಹೇಳಿ ಕಾಯ್ಕಿಣಿಯವರೇ ಮೆಚ್ಚಿದ್ದಾರೆ. ಅದು ಮಾತ್ರ ನನಗೆ ಸಾಹಿತ್ಯ ಬಾಯಿಗೆ ಬರುದಿಲ್ಲ ಅದೀಗ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ಕಥೆಯೊಂದು ಕಾಡಿದೆ. ಮಾತೆಲ್ಲ ಮುಗಿದ ಮೇಲೆ ಕಥೆಯೊಂದು ಕಾಡಿದೆ, ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ಕಥೆಯೊಂದು ಜಾರಿದೆ, ನನಗೆ ನೀವು ಭಾವಗೀತೆಯನ್ನು ಕೊಟ್ಟರು ಯಕ್ಷಗಾನದ ದಾಟಿಯೇ ಬಂದಿದ್ದಷ್ಟೇ. ಅಲ್ಲಿ ಕೂಡ ಹೀಗೆ ಹೇಳಿದ್ದು ನಾನು. ಸುರೇಶ್ ಕುಂಬಳೆ ಅವರು ಕೇಳ್ತಾ ಇದ್ದಾರೆ, ಶ್ವೇತಕುಮಾರ ಚರಿತ್ರೆ ಪ್ರಸಂಗದ ನಾರಿಮಣಿ ರಂಭೆ ಕೇಳೆ ಹಾಡನ್ನ ಹಾಡಿ ಅಂತ. ನಾರಿಮಣಿ ರಂಭೆ ಕೇಳು ಯಮನವರ ಸಾರದಿಂಬಂದೆ ತಾಳು, ಈ ರಾತ್ರಿ ನಿನ್ನ ಕೂಡಿ ಸುಖಿಸುವ ವಿಚಾರವೇ ನಾಗಾಯ್ತು ಪ್ರಹೂಡಿ, ನಾರಿಮಣಿ ರಂಭೆ ಕೇಳು. ಇದು ಪ್ರೇತಕ್ಕೆ ಆದ ಕಾರಣ ಆ ರೀತಿಯ ಧಾಟಿ, ಇದನ್ನು ಬೇರೆ ರೀತಿಯಲ್ಲಿ ಹೇಳಲಿಕ್ಕೂ ಆಗ್ತದೆ, ಆದರೆ ರಂಗಸ್ಥಳದಲ್ಲಿ ಬಹುಶಃ ಈ ಪದ್ಯವನ್ನು ಕೇಳಿದವರು ಸುಮಾರು ಜನ ಕುಣಿದಿರ್ಬೋದು ಈಗ. ರಾಮಮೂರ್ತಿ ಕುರಿಯ ಕೇಳ್ತಾ ಇದ್ದಾರೆ, ಹವ್ಯಕ ಭಾಷೆಯಲ್ಲಿ ಯಾವ್ದಾದ್ರು ಒಂದು ಹಾಡಿ. ನಾನು ಹವ್ಯಕ ಹಾಡನ್ನು ಹಾಡಿದ್ದೇನೆ, ಆದ್ರೆ ನನಗೀಗ ಸಾಹಿತ್ಯಗಳು ಬಾಯಿಗೆ ನೆನಪಿಗೆ ಬರ್ತಾ ಇಲ್ಲ ಅಲ್ಲ. ಸೂರ್ಯನ ಬೆಶಿಲಿಂಗೆ ಹಾಡಿ, ಸೂರ್ಯನ ಬೆಶಿಲಿಂಗೆ ಮೈಮೋರೆ ಕಪ್ಪಕ್ಕು ಕಾರ್ತವೇರಿ ಅಂತ. ಸೂರ್ಯನ ಬೆಶಿಲಿ ಮತ್ತೇನ ಸಾಹಿತ್ಯ ಬರುವುದಿಲ್ಲ ಬಾಯಿ. ಸೂರ್ಯನ ಸೇರುವ ನಾವಂತ ಪುರವ, ಅಷ್ಟನ್ನೇ ಹೇಳ್ತೇನೆ. ಸೂರ್ಯನ ಬೆಶಿಲಿಂಗೆ ಮೈಮೋರ ಕಪ್ಪಕ್ಕು
ಮೈಮೋರೆ ಕಪ್ಪಕ್ಕೂ ಸೇರುವ ನಾವಂತಪುರವ ಸೇರುವ ನಾವಂತಪುರವ. ಬೇರೆ ಬೇರೆ ಆಟವ ಆಡುವ ನಾವೀಗ ಹೆರಹೋಪ ಯೋಚನೆ ಬೇಡ. ಬೇರೆ ಬೇರೆ ಆಟವ ಆಡುವ ನಾವೀಗ ಹೆರಹೋಪ ಯೋಚನೆ ಬೇಡ. ಆ BV ರಾವ್ ಕೇಳ್ತಾ ಇದ್ದಾರೆ, ಸಾರಮತಿ ರಾಗದ ಒಂದು ಹಾಡು ಹಾಡಬಹುದೇ? ಲಾಲಿದಯ್ಯ ಕೇಳುವೆನು ಮನಸ್ಸಿನ ಘನ ವ್ಯಥೆಯ, ಕೇಳುವೆನೆನ್ನ ಮನಸ್ಸಿನ ಘನ ವ್ಯಥೆಯ. ಧನಪತಿ ತನಯನನ್ನು ಧನಪತಿ ತನಯನನ್ನು ಬಚ್ಚಿಟ್ಟುಕೊಂಡು ಘನ ಮೋಸ ಆಯ್ತಿನ್ನೇನೋ ಇನಿಯ. ಅರ್ಜುನನ ಸುಭದ್ರೆಯು ಕಣ್ಣ ಮುಂದೆ ಬಂದ್ರು. ಆಗ್ಲಿ, ಸಂತೋಷ. ಇನ್ನೊಂದು ಪ್ರಶ್ನೆ ನನ್ನ ಕಡೆಯಿಂದ. ಹೇಳಿ. ಒಬ್ಬ ಕಲಾವಿದನಾಗಿ ರೂಪುಗೊಳ್ಬೇಕಾದ್ರೆ ನಾವು ಈಗ ನೋಡುವಂತಹ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ, ಗಜಮುಖದ ಬಗ್ಗೆ ಗಣಪಗೆ ಅಂತ ಒಂದು ಪದ್ಯ ಕಲಿತ ಕೂಡ್ಲೆ ನಮಗೊಂದು ಪ್ರಚಾರ ಸಿಗಬೇಕು, ನಾವು ಯೂಟ್ಯೂಬ್ ಅಲ್ಲಿ ಕಾಣಿಸ್ಕೊಳ್ಬೇಕು, ಫೇಸ್ಬುಕ್ ಅಲ್ಲಿ ಕಾಣಿಸ್ಕೊಳ್ಬೇಕು, ಈ ರೀತಿಯ ಒಂದು ಅಭ್ಯಾಸಗಳು ಬೆಳೀತಾ ಇದ್ದಾವೆ. ಮಕ್ಕಳಿಗೆ ಅದು ನಿಜವಾಗಿ ಒಳ್ಳೇದಲ್ಲ ಅಂತ ನಾವು ಅಂದುಕೊಳ್ಳುತ್ತೇವೆ. ಒಟ್ಟಿನಲ್ಲಿ ಒಬ್ಬ ಕಲಾವಿದನಾಗಿ ರೂಪುಗೊಳ್ಬೇಕಾದ್ರೆ ಅದು ಭಾಗವತನಾಗಿ ಆಗಿರಬಹುದು, ಅಥವಾ ಒಬ್ಬ ವೇಷಧಾರಿ ಆಗಿರಬಹುದು, ಅರ್ಥಧಾರಿ ಆಗಿರಬಹುದು, ಹಿಮ್ಮೇಳದ ಚೆಂಡಮದ್ದಳೆ ವಾದಕರಾಗಿ ಆದ್ರೂ ಆಗಿರಬಹುದು. ಅವರಿಗಿರ್ಬೇಕಾದಂತಹ ಶ್ರದ್ಧೆ, ಅವರಿಗಿರ್ಬೇಕಾದಂತಹ ಒಂದು ಕಲಿಬೇಕು ಅಂತನ್ನೋ ಒಂದು ಹುಮ್ಮಸ್ಸು ಮತ್ತು ಅದರಲ್ಲಿಯ ಆಸಕ್ತಿ, ಅದು ಹೇಗಿರ್ಬೇಕು? ಒಟ್ಟಿನಲ್ಲಿ ಹೊಸ ತಲೆಮಾರು ಯಾವ ರೀತಿಯಾಗಿ ರೂಪುಗೊಳ್ಳಬೇಕು? ನೀವು ಅವರಿಗೊಬ್ಬರು ಹಿರಿಯರಾಗಿ ಏನ್ ಹೇಳ್ತೀರಿ? ಮೊದಲಾಗಿ ಯಕ್ಷಗಾನವನ್ನು ನಾವು ಪೂಜನೀಯವಾಗಿ ಕಂಡ್ರೆ ಎಲ್ಲವೂ ಸರಿಯಾಗಿ ಹೋಗ್ತದೆ ಆಟೋಮೆಟಿಕ್ ಆಗಿ. ಅದನ್ನು ನಾವು ಒಂದು ಆರಾಧನೆಯ ದೃಷ್ಟಿಯಿಂದ ನೋಡಿದ್ರೆ ನಮಗೆ ಅದರಲ್ಲಿ ನಾವು ಎಷ್ಟು ಅಂತ ಹೇಳಿ ಗೊತ್ತಾಗ್ತದೆ. ಮತ್ತೆ ಹಿರಿಯರ ಮಾರ್ಗದರ್ಶನ ಈಗ ನನಗೂ ಆಗಿದೆ, ಎಲ್ರಿಗೂ ಆಗ್ತದೆ. ಅದು ಒಂದು ರಂಗಸ್ಥಳದಲ್ಲಿ ಒಂದು ತಪ್ಪಾದ್ರೆ ಅದನ್ನು ಹಿರಿಯರು ಹೇಳ್ತಾರೆ, ಅದು ಹಾಗಲ್ಲ ಹೀಗೆ ಆಗ್ಬೇಕು ಅಂತ ಹೇಳಿದ್ರೆ ಅದನ್ನು ನಾವು ತೆಗೆದುಕೊಳ್ಳುವಂತ ಒಂದು ಗುಣವನ್ನು ನಾವು ಬೆಳೆಸಿಕೊಳ್ಬೇಕು. ಅದು ಹಾಗಲ್ಲ, ಹೀಗೆ, ಅದು ಕ್ರಮ ಹೀಗೆ, ಹಾಗೆ ಮಾಡಿದ್ದು ಸರಿಯಾಗ್ಲಿಲ್ಲ, ಅದು ನೋಡ್ಲಿಕ್ಕೆ ಇಷ್ಟ ಆಗುದಿಲ್ಲ ಅಂತ ಹೇಳಿದ್ರೆ ಅವರು ಹೇಳ್ತಾರೆ, ನಮಗೆ ಹೀಗೆ ಮಾಡಿದ್ರೆ 4 ಜನ ಜಾಸ್ತಿ ನೋಡ್ತಾರೆ ಅಂತ ಹೇಳುವಂತಹ ಭಾವನೆಯಿಂದ ನಾವು ಹೊರಗೆ ಬಂದು ಯಕ್ಷಗಾನವನ್ನು ಪೂಜನೀಯ ದೃಷ್ಟಿಯಿಂದ ನೋಡಿ ಯಕ್ಷಗಾನವನ್ನಾಗಿಯೇ ನೋಡ್ಬೇಕು. ಯಾಕಂತ ಹೇಳಿದ್ರೆ ನನಗೆ ನನ್ನ ಗುರು ಸಮಾನರಾದ ರಾಘವ ನಂಬಿಯಾರ್ ಒಂದು ಮಾತು ಹೇಳಿದ್ದಾರೆ, ಅದು ನಾನು ಆದಷ್ಟು ನೆನಪಲ್ಲಿ ಇಟ್ಟುಕೊಂಡು ಅದೇ ರೀತಿ ನಡಿಲಿಕ್ಕೆ ನೋಡುದು. ಕೆಲವು ಸಲ ಆಗುದಿಲ್ಲ, ಕಷ್ಟ ಆಗ್ತದೆ. ಒಂದು ಮಾತು ಹೇಳಿದ್ದಾರೆ, ಯಕ್ಷಗಾನದ ಹಾಡುಗಾರಿಕೆಯಾಗಿಯೇ ಇರಲಿ, ಬೇರೆ ಸ್ಟೇಜಿನಿಂದ ತಂದವನ್ನು ಯಕ್ಷಗಾನದಲ್ಲಿ ಹಾಕಬೇಡಿ ನೀವು ಅಂತ ನನಗೆ ಹೇಳಿದ್ದಾರೆ. ಆದಷ್ಟು ಅದರ ಬಗ್ಗೆ ಗಮನ ಇರಿಸಿಕೊಳ್ತಾ ಹೋಗ್ತೇನೆ. ಆದ್ರೆ ಕೆಲವು ಸಲ ಈಗಿನ ಈ ಪರಿಸ್ಥಿತಿಯ
ವಶ ಆಗ್ಬೇಕಾಗ್ತದೆ, ಕೆಲವು ಸಲ ಕಷ್ಟ ಆಗ್ತದೆ. ಹ್ಮ್ ಹಾಗಾಗಿ ಯಕ್ಷಗಾನವನ್ನಾಗಿ ನಾವು ಬೆಳೆಸಿದ್ರೆ, ಬೆಳೆಸ್ಲಿಕ್ಕೆ ಪ್ರಯತ್ನ ಪಟ್ರೆ ಸಾಧ್ಯ ಉಂಟು. ಮತ್ತೆ ಶ್ರದ್ಧೆ ಇದು ಮುಖ್ಯ. ಒಂದು ಎರಡು ಹಾಡು ಹೇಳಿದ ಕೂಡಲೇ ನನಗೆ ಈಗಲೂ ಕಾಣ್ತದೆ, ಕೆಲವರು ನನ್ನ ಪದ್ಯವನ್ನು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ನಾನೇ ಕೇಳ್ತೇನೆ, ಅದು ಯಾಕೆ ಹಾಕಿದ್ರಿ ಮಾಡಿದ್ರೆ ಅಂತ ಕೇಳ್ತಾನೆ, ನನಗೆ ತೃಪ್ತಿ ಆಗ್ಲಿಲ್ಲ ಹೇಳ್ತಾನೆ. ಹಾಗೆ ಹೇಳಿದ್ದು ತಪ್ಪು ಅಂತಲ್ಲ, ಅದು ಅವರವರ ಇಷ್ಟ. ಈಗ ಅವರಿಗೆ ಪ್ರೋತ್ಸಾಹ ರೀತಿಯಲ್ಲಿ ಸಿಗ್ತದೆ. ಮುದ್ದು ಇರ್ಲಿಲ್ಲ, ನಮ್ಮ ಕಾಲದಲ್ಲಿ ಇರ್ಲಿಲ್ಲ ಅಂತ ಹಾಗೆ ಇದ್ ಮಾಡಿದ್ದಲ್ಲ, ಅವರನ್ನು ದೂಷಿಸುದಲ್ಲ ನಾನು. ಸಹಜವೇ ಇರ್ತದೆ, ನಮ್ಮ ಮಕ್ಕಳು ಮುಂದೆ ಬರಬೇಕು, ಅವರಿಗೊಂದು ವೇದಿಕೆ ಸಿಗಬೇಕು ಅಂತ ಹೇಳುವಂತ ಹಂಬಲ ಎಲ್ರಿಗೂ ಇರ್ತದೆ. ಆದ್ರೆ ಸಹಜವೇ, ಆದ್ರೆ ಅದನ್ನು ಆದಷ್ಟು ಸರಿಯಾದ ದಾರಿಯಲ್ಲಿ ತಂದು ಯಕ್ಷಗಾನವನ್ನು ಒಂದು ಆರಾಧನೆ, ಅದು ನಮಗೆ ನಮ್ಮ ರಕ್ತದಲ್ಲಿ ಇರುವಂತದ್ದು, ಈ ಮಣ್ಣಿನ ಮೂಲ ಸತ್ವವೇ ಯಕ್ಷಗಾನ. ಇದನ್ನ ನಾವು ತಿಳ್ಕೊಂಡ್ರೆ ಯಾವುದೇ ಆಭಾಸಗಳಿಲ್ಲದೆ ಇದಾಗಿ ಹೋಗ್ಬಹುದು ಅನ್ನಿಸ್ತದೆ ನನಗೆ. ಒಂದು ಏರು ಪದ ಹಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಎನ್ನುವುದೆಂದೆಯೋ ಮಾನವ ಗರುವದ ಸಾನುವ ನೀ ನಡರಿ, ಆನುವದಾರು ನಿಧಾನದಿ ಬೇಳ್ಸುರ ಮಾನವರೊಳಗೆ ನಗೆ. ಇದು ಮಾರವಿ ಏಕತಾಳದ ಹಾಡು ಏರುವುದು. ಈ ಸಂವಾದದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಇನ್ನೋರ್ವ ಸದಸ್ಯರಾದ ಶ್ರೀಯುತ ಶ್ರೀನಿವಾಸ್ ಶಾಸ್ತಾನ್ ಅವರಿದ್ದಾರೆ. ಸರ್, ನೀವೇನಾದ್ರೂ ಕೇಳೋದಿದೆಯಾ ಪ್ರಶ್ನೆಗಳು? ತುಂಬಾ ಚೆನ್ನಾಗಾಗಿತ್ತು, ಬಹಳ ಚೆನ್ನಾಗಿ ಹಾಡಿದ್ದಾರೆ. ಯಾಕೆ ಇದನ್ನ ಹೊಗಳುದಲ್ಲ, ಇಲ್ಲಿ ಎರಡು ರೀತಿಯ ಭಾಗವತರನ್ನ ನಾವು ನೋಡ್ತಿದ್ದೀವಿ. ಒಂದು ಭಾಗವತರ ಅಂದ್ರೆ ತುಂಬಾ ಹೈ ಪಿಚ್ ಹಾರುವುದು, ಇನ್ನೂ ಹೈ ಪಿಚ್ಚಿಗೆ ಹೋಗುವುದು, G5 G# ಅದಕ್ಕೆ ಹೋಗುವಂತವ್ರು ಇದ್ದಾರೆ. ಆದ್ರೆ ಅದನ್ನೇ ಬೇಕಾದ ರಾಗಕ್ಕೆ ಸರಿಯಾಗಿ ತಾವು ಬಳಸಿದ್ದೀರಿ ಅನ್ನೋದು ಬಹಳ ಚೆನ್ನಾಗಿ ಗೊತ್ತಾಗ್ತದೆ. ಮುಖ್ಯವಾಗಿ ಇದು ಅಂದ್ರೆ ಈಗ ನೀವು ಹವ್ಯಾಸಿಗಳಾಗಿ ಜಾಸ್ತಿ ಸಮಯ ಮಾಡಿದ್ದೀರಿ ಅಂತ ಅನ್ಸುತ್ತೆ ನನಗೆ, ಅಲ್ವಾ? ಆದ್ರಿಂದ ಅದು ಹಾಗಾಗಿದೆ. ಇನ್ನು ಇಲ್ಲಿದ್ರೆ ಬೇರೆ ಮೇಳಕ್ಕೆ ಹೋದಾಗ ಒತ್ತಡ ಇದ್ದೇ ಇರ್ತದೆ. ಅದು ಎಷ್ಟೋ ಸರ್ತಿ ನಾನು ಬಹಳ ಇಂಪಾರ್ಟೆಂಟ್ ಆಗಿ ಕೇಳುವುದು, ನಮ್ಮಲ್ಲಿ ಭಾಗವತರೇ ನಿರ್ದೇಶಕರು ಅಲ್ವಾ? ಹೌದು. ಈಗ ಭಾಗವತರು ನಿರ್ದೇಶಕರಾದ ಕಾಲ ಉಳಿಲಿಲ್ಲ ಈಗ. ಅಂದ್ರೆ ಭಾಗವತರು ನಿರ್ದೇಶಕರು ಅಂತೂ ಯಾರು ತಿಳಿತಾ ಇಲ್ಲ. ಏನ್ ತಿಳಿತಾರೆ ಅಂತ ಹೇಳಿದ್ರೆ, ಸ್ವಲ್ಪ ಮಟ್ಟಿಗೆ ಹೇಳ್ತಾರೆ ಭಾಗವತರು ಅಂತ, ಆದ್ರೆ ಕಲಾವಿದನಿಗೆ ಅವನಿಗೆ ಬೇಕಾದ ರೀತಿಯಲ್ಲಿ ಹೇಳಿದ್ರೆ ಮಾತ್ರ ಅವನು ಕರೆಕ್ಟ್ ಭಾಗವತ. ಹಾಗೆ ನಮ್ಗೆ ಹೌದೌದು. ಹಾಗಾಗಿ ಅಂದ್ರೆ ಸ್ವಲ್ಪ ಸಮಯದಲ್ಲಿ ನಾವು ಅದನ್ನ ತುಂಬಾ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಈಗ ಬಲಿಪುರ ಹೇಳಿದಾಗ ಬಲಿಪುರದ್ದು ಶೈಲಿ ಇದೆ, ಅಗರಿ ಅವರದ್ದು. ಆ ಕಾಲದಲ್ಲಿ ಬಡಗುತಿಟ್ಟಿನಲ್ಲಿ ಬೇರೆ ಎಲ್ಲ ಕಡೆಯಲ್ಲೂ ಅದೇ ತರ ಇತ್ತು. ಈಗ ಸ್ವಲ್ಪ ವಿಸ್ತಾರ ಮಾಡಿದ್ದಾರೆ. ಆದ್ರೆ ಇದು ಅತಿ ವಿಸ್ತಾರಕ್ಕೆ ಹೋಗಿದೆ. ಎಷ್ಟೋ ಸಮಯದಲ್ಲಿ ಅತಿ ವಿಸ್ತಾರಕ್ಕೆ ಹೋಗಿ ಒಂದ್ ಪ್ರಸಂಗ ಮಾಡ್ಬೇಕಾದ್ರೆ 2020 ಮ್ಯಾಚ್ ಆಗಿದೆ ಬಿಟ್ರೆ ಒಂದ್ ಪ್ರಸಂಗ ಆಗ್ತಾ ಇಲ್ಲ. ಆ ಮಟ್ಟಿಗೆ ತೆಂಕುತಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಈ ರೀತಿ ಹವ್ಯಾಸಿಗಳಾಗಿ ನೀವು ಇದನ್ನು ಬಳಸ್ಕೊಂಡು ಮಾಡೋದು ತುಂಬಾ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ನಾನು ನಿಮ್ಗೆ ಒಂದು ಕೇಳುವುದಂದ್ರೆ, ಇಲ್ಲಿ ಈ ಹಿಮ್ಮೇಳ ಅನ್ನೋದು ಒಂದು ಎಲ್ಲ ಚೆಂಡೆ ಮೃದಂಗದವ್ರು ಎಲ್ಲ ಇರ್ತಾರೆ, ಚಕ್ರಧಾರ ಎಲ್ಲ ಇರ್ತಾರೆ. ಹೌದು. ಆದ್ರೆ ಎಷ್ಟೋ ಸಾರಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಒಬ್ರೊಬ್ರ ಇದನ್ನು ನೋಡುವಾಗ ಈಗ ನಿಮ್ಮ ಪದ್ಯ ಕೇಳದೆ ಇರುವಂತ ಒಂದು ಪರಿಸ್ಥಿತಿ ಬರುವಂತದ್ದು ಸ್ವಲ್ಪ ಇರ್ತದಂತ. ಅದಕ್ಕೆ ನೀವೇನ್ ಹೇಳ್ತೀರಾ? ನಿಮ್ಮಲ್ಲಿ ಅದು ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ, ಚೆಂಡೆ ಮತ್ತು ಮದ್ದಳೆ ಎರಡು ಕೂಡ ಪಕ್ಕವಾದ್ಯಗಳು. ಅದು ಪಕ್ಕವಾದ್ಯಗಳಾಗಿಯೇ ಇರಬೇಕದ್ದು. ಅದು ಮುಖ್ಯವಾದ್ಯ ಆದ್ರೆ ಭಾಗವತಿಗೆ ಸೊರಗಿ ಹೋಗ್ತದೆ. ಅಲ್ಲ, ಕರೆಕ್ಟ್. ಆದ್ರೆ ಏನಾಗಿದೆ ಅಂದ್ರೆ, ಸಾಮಾನ್ಯವಾಗಿ ಅದ್ರ ಶ್ರುತಿಯು ಸಹ ಹಾಗೆ ಇರ್ತದೆ, ಮತ್ತೆ ಅದು ಇರ್ತದೆ. ಆದ್ರೆ ಇದನ್ನ ನಾವು ಮೊದಲು ಒಂದು ಕಾಲದಲ್ಲಿ ನಮ್ದು PA ಸಿಸ್ಟಮ್, ಅದು ಸೌಂಡ್ ಸಿಸ್ಟಮ್ ಇರೋದಲ್ಲಿ ಅಭ್ಯಾಸ ಆಗಿ ಆ ಒಂದು ಶೈಲಿಗೆ ಬಂದಿದೆ ಅಂತ ನನ್ನ ಅನಿಸಿಕೆ. ಹೌದೌದು. ಮೊದಲಾದ್ರೆ
ನಾವು ಅದನ್ನ ಬೇಕಾದ ಹಾಗೆ ಬಳಸೋಕೆ ನಿಮ್ಗೆ ಸ್ವಾತಂತ್ರ್ಯ ಹಿಮ್ಮೇಳದವ್ರು ಕೊಡ್ತಾರ ಅಂತ ಕೇಳುದು. ಎಲ್ರು ಕೊಡುದಿಲ್ಲ ಸರ್, ನಿಮಗೆ ನಿಮ್ಮ ಪದ್ಯ ಮಾತ್ರ ಕೇಳ್ತಾರೆ, ನಮ್ಮ ಮದ್ದಳೆ ಕೇಳುದಿಲ್ಲ ಅಂತ ಹೇಳ್ತಾರೆ. ಆದ ಕಾರಣ ಮತ್ತೆ ಅವರಿಗೆ ಕೇಳಲಿಕ್ಕೆ ಅಂತೇಳಿ ಕೆಲವರು ಅವರವರ ಸ್ವಂತ ವ್ಯವಸ್ಥೆ ಮಾಡಿಕೊಳ್ತಾರೆ ಬೇರೆ. ಹಾಗೆಂತೇಳಿ ಅದಕ್ಕೆ ಭಾಗವತರ ಈಗಿನ ಮೈಕ್ ಸಿಸ್ಟಮಿನಿಂದ ಭಾಗವತರ ಮೈಕ್ಗಿಂತ ಕಡಿಮೆ ಕೊಟ್ಟು ಸ್ವಲ್ಪ ಕೊಟ್ರೆ ಅವರಿಗೆ ಕೇಳುವಷ್ಟು ಕೇಳ್ತದೆ, ಆದ್ರೆ ಕೆಲವರಿಗೆ ಸಾಕಾಗುದಿಲ್ಲ. ಹಾಗೆಂತೇಳಿ ಎಲ್ಲಾ ಕಲಾವಿದರು ಇಲ್ಲ, ಕೆಲವರು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸೆಟ್ ಮಾಡಿ ಇಡುವುದಿದೆ. ಹೌದು, ಸಂಗೀತದಲ್ಲಿ ಇದ್ದಾಗೆ ಆ ರೀತಿ ಸೆಟ್ ಇಡುವ ವ್ಯವಸ್ಥೆ ಇದೆ, ವ್ಯವಸ್ಥೆ ಉಂಟು ನಮ್ಮ. ಇದು ಚೆನ್ನಾಗಿ ಗೊತ್ತಿಲ್ಲದೆ ಇದ್ರೆ ಹಾಡು ಹೇಳಲಿಕ್ಕೆ ಆಗುದಿಲ್ಲ. ನಿಜವಾಗಿ ಯಕ್ಷಗಾನದ ಭಾಗವತರು ಸರಿಯಾದ ಹಾಡು ಹೇಳ್ತಾರೆ ಅಂತಂದ್ರೆ ಅಲ್ಲಿ ಪಕ್ಕದಲ್ಲಿ ಸರಿಯಾದ ಅಂತ ಹೇಳುದೇ. ಅದೇ ಯಾವ್ದು ನೀವು ಹೇಳಿದಾಗ ಭಾಗವತ ಸ್ವರ ಮೇಲೆ ಮೃದಂಗ ಸ್ವರ ಅದು ಆಗ್ಬಾರ್ದು ಅನ್ನೋದು. ಇರ್ಲಿ ಬಿಡಿ, ಹಾಗೆ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್, ಸಂತೋಷ. ಧನ್ಯವಾದಗಳು ಶ್ರೀಯುತ ಶ್ರೀನಿವಾಸ್ ಶಾಸ್ತಾನ್ ಅವರಿಗೆ. ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಪ್ರೊಫೆಸರ್ ಎಂ.ಎ. ಹೆಗಡೆ ಅವರು ಏನಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ, ಅಭಿಪ್ರಾಯಗಳನ್ನ ಹೇಳೋದಿದ್ರೆ ಹೇಳ್ತೀರಾ ಸರ್? ಕ್ಷಮಿಸಿ, ನನ್ನ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಸರಿ ಸರಿ, ಕೇಳ್ತಾ ಇದೆ ಈಗ. ಅಧ್ಯಕ್ಷರು ಮಾತಾಡಿದ್ರ ಅಂತ ನನಗೆ ಗೊತ್ತಾಗ್ಲಿಲ್ಲ, ಅಷ್ಟೊತ್ತಿಗೆ ಇಲ್ಲಿ ಇದಾಯ್ತು, ಡಿಸ್ಕನೆಕ್ಟ್ ಆಯ್ತು. ಮಾತಾಡಿದ್ರು. ಹೌದಾ, ಮುಂದುವರಿಸಬಹುದಾ ಸರ್? ಈ ಕಾರ್ಯಕ್ರಮ ಈಗಾಗಲೇ ಸಮಯ ಆಗಿದೆ, ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಸರಿ ಸರ್. ಕೊನೆಯಲ್ಲಿ ನನ್ನ ಹೇಳಿ ಪುತ್ತೂರು ರಮೇಶ್ ಭಟ್ರಿಗೆ ಕೊನೆಯ ಒಂದು ಪ್ರಶ್ನೆ ಅಲ್ಲ, ಇದೊಂದು ವಿನಂತಿ. ಬನ್ನಿರೈ ಸಂಸಾರ ಶರಧಿ ಅನ್ನೋ ದಾಂಟುವರೆ ಅತಿಕಾಯ ಕಾಳದ ಗದ ಪದ್ಯ, ಇದನ್ನೊಂದು ನೀವು ಬೇರೆ ಬೇರೆ ರಾಗಗಳಲ್ಲಿ ಹಾಡ್ಲಿಕ್ಕೆ ಆಗ್ತದೆ ಅಂತ ಅನ್ನೋದನ್ನ ಒಮ್ಮೆ ಅವತ್ತು ಹೇಳಿದ ನೆನಪು. ಅದನ್ನೊಂದೆರಡು ರಾಗದಲ್ಲಾದ್ರೂ ಹಾಡಿ ತೋರಿಸ್ತೀರಾ? ಬನ್ನಿರೈ ಸಂಸಾರ ಶರಧಿಯನ್ನು ದಾಂಟುವರು, ಬನ್ನಿರೈ ಮೋಕ್ಷ ಕಾಂಕ್ಷಿಗಳು, ಬನ್ನಿರೈ ಬಹಳ ಪದವಿಯನ್ನು ಬಯಸುವ ಸುಭಟರೆ ನೊಡನೆ ಎನ್ನುತ್ತ ಕರೆದೆಂದ. ಬನ್ನಿರೈ ಸಂಸಾರ ಶರಧಿಯನ್ನು ದಾಟುವರು, ಬನ್ನಿರೈ ಮೋಕ್ಷಕಾಂಕ್ಷಿಗಳು, ಬನ್ನಿರೈ ಬಹಳ ಪದವಿಯನ್ನು ಬಯಸುವ ಸುಭಟ ಎನ್ನೊಡನೆ ಎನ್ನುತ್ತ ಕರೆದ. ಬನ್ನಿರೈ
ಧನ್ಯವಾದಗಳು ಸರ್. ಇಷ್ಟು ಹೊತ್ತು ಈ ಮಾತಿನ ಮಂಟಪವನ್ನ ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಿದ್ದೀರಿ. ಈ ಶೀರ್ಷಿಕೆಯನ್ನ ಕೊಟ್ಟವರು ನನ್ನ ಸಂಗಾತಿಯಾಗಿರುವಂತ ಶ್ರೀಯುತ ಸಿಬಂತಿ ಪದ್ಮನಾಭ ಇವರು. ಈ ಮಾತಿನ ಮಂಟಪವನ್ನು ನಡೆಸುವುದಕ್ಕೆ ಅನುಮತಿ ಮಾಡಿಕೊಟ್ಟಂತಹ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದ ಪ್ರೊಫೆಸರ್ ಎಂ ಎ ಹೆಗ್ಡೆ ಅವರಿಗೂ ಹಾಗೂ ಸರ್ವ ಸದಸ್ಯರಿಗೂ ಕೂಡ ಎಲ್ಲರ ಪರವಾಗಿ, ಎಲ್ಲ ಪ್ರೇಕ್ಷಕರ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಭಾಗವಹಿಸಿ ಇಷ್ಟು ಹೊತ್ತು ತಮ್ಮ ಅಂತರಂಗವನ್ನ ತೆರೆದಿಟ್ಟಂತಹ ಹಿರಿಯ ಭಾಗವತರಾದ ಶ್ರೀಯುತ ಪುತ್ತೂರು ರಮೇಶ್ ಭಟ್ ಅವರಿಗೂ ಆತ್ಮೀಯವಾದಂತಹ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇನೆ. ನಾಳೆ ಮತ್ತೆ 6:00 ಇದೇ ಮಾತಿನ ಮಂಟಪವನ್ನ ಕಟ್ಟುವುದಕ್ಕೆ ಇಲ್ಲಿ ಸೇರೋಣ. ನಾಳೆಯ ಅತಿಥಿಗಳು ಮಹೇಶ್ ಮಣಿಯಾಣಿಯವರು, ಹಾಸ್ಯಗಾರರು. ಮತ್ತೊಮ್ಮೆ ಎಲ್ಲರಿಗೂ, ಎಲ್ಲ ಪ್ರೇಕ್ಷಕರಿಗೂ, ಇಲ್ಲಿ ಪ್ರತಿಕ್ರಿಯಿಸಿದಂತ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ.